ಕಣ. ಶಿವಬಾಬರಿಗೊಂದು ಪ್ರಾಕ್ಟೀಸ್ ಇಲ್ವಂತೆ ಆತ್ಮಣ್ಣ. ಅವ್ರು ಮಾಡ್ಕೊಳ್ತಾರ. ಹಾಂ ಮನೇನ ಏನು ಬರಲ್ಲ ಹಂಗೆ ಗೊತ್ತಿಲ್ಲ. ಬಾಬರ್ಗೆ ಕಲಿಸ್ಕೊಡ್ತೀರಾ? ಹಾಂ ಬಾಬರ್ ಏನು ಹೇಳ್ತಾರೆ ಕೇಳೋಣ. ಇವತ್ತಿನ ಡೇಟು मीठे बच्चे सवेरे सवेरे उठ यही चिंतन करो कि मैं इतनी छोटी सी आत्मा कितने बड़े शरीर को चला रही हूँ. ಮಧುರ ಮಕ್ಕಳೇ, ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡಿ, ನಾನಿಷ್ಟು ಸಣ್ಣ ಆತ್ಮ ಎಷ್ಟು ದೊಡ್ಡ ಶರೀರ ನಡೆಸ್ತಾ ಇದ್ದೀನಿ. मुझ आत्मा में अविनाशी पार्ट नोंदा हुआ है. ನಾನು ಆತ್ಮನಲ್ಲಿ ಅವಿನಾಶಿ ಪಾತ್ರ ತುಂಬಿದೆ. प्रश्न, शिव बाबा को कौन सी प्रैक्टिस है, कौन सी नहीं है? शिव बाबाಗೆ ಯಾವ ಅಭ್ಯಾಸ ಇದೆ, ಯಾವುದಿಲ್ಲ? उत्तर, आत्मा का ज्ञान रत्नों से श्रृंगार करने का प्रैक्टिस शिव बाबा को है. ಆತ್ಮವನ್ನು ಜ್ಞಾನರತ್ನಗಳಿಂದ ಶೃಂಗಾರ ಮಾಡುವಂಥ ಅಭ್ಯಾಸ ಶಿವಬಾಬರಿಗಿದೆ. बाकी शरीर का श्रृंगार करने की प्रैक्टिस उन्हें नहीं आता. ಇನ್ನು ಶರೀರದ ಶೃಂಗಾರ ಮಾಡಲಿಕ್ಕೆ ಅವ್ರಿಗೆ ಬರೋದಿಲ್ಲ. ಉಮೇಶ ಎಲ್ಲೋದಪ್ಪ? ಕ್ಲಾಸು ಬಂದಿಲ್ಲ. ಸಂತೋಷನಾ ಉಮೇಶ? क्योंकि बाबा कहते हैं मुझे तो अपना शरीर है ही नहीं, मैं इनका शरीर बल किराए पर लेता हूँ, लेकिन इस शरीर का श्रृंगार ये आत्मा स्वयं करती है, मैं नहीं करता हूँ. ಯಾಕೆಂದರೆ ನನಗೆ ನನ್ನದೇ ಆದ ಶರೀರ ಇಲ್ಲ. ನಾನು ಇವ್ರ ಶರೀರ ಏನೋ ಬಾಡಿಗೆಗೆ ತಗೊಳ್ತೀನಿ, ಆದರೆ ಇವ್ರ ಶರೀರನ ಇವರೇ ಸ್ವಯಂ ಶೃಂಗಾರ ಮಾಡ್ಕೊಳ್ತಾರೆ, ನಾನೇನು ಮಾಡಲ್ಲ. ಮೈತು ಸದಾ ಶರೀರಿ ಹ್ಞೂ, ನಾನಂತೂ ಸದಾ ಶರೀರಿಯಾಗಿರ್ತೀನಿ. ಏನಾದ್ರು ಶಿವಬಾಬರು ಟ್ರೈನಿಂಗ್ ಕೊಡ್ಬೋದಾ शरीर श्रृंगार ಮಾಡೋದು? गीत है बदल जाए दुनिया ना बदलेंगे हम. ಪ್ರಪಂಚ ಬದಲಾವಣೆ ಆದರೂ ನಾನು ಬದಲಾಗಲ್ಲ. ಯಾವುದರಲ್ಲಿ ಧಾರಣೆ ಮಾಡೋದ್ರಲ್ಲ, ಪುರುಷಾರ್ಥ ಮಾಡೋದ್ರಲ್ಲ. ತಂದೆ ಮೇಲೆ ನಿಶ್ಚಯ, ತಂದೆ ಮೇಲೆ ಪ್ರೀತಿ. ಪ್ರಪಂಚ ಎಷ್ಟೇ ಬದಲಾಗಲಿ ಬಾಬನ ಪ್ರೀತಿ ಮಾಡೋದು, ಬಾಬನ ನೆನಪು ಮಾಡೋದು, ಬಾಬಾ ಶ್ರೀಮತ್ತಂತೆ ನಡೆಯೋದು, ಇದು ಯಾವುದು ನಾನು ಬದಲಾಯಿಸ್ಕೊಳ್ಳಲ್ಲ ಅಂತ. ओम शांति. बच्चों ने एक गीत सुना. किसने सुना? ಮಕ್ಕಳ ಹಾಡು ಕೇಳಿದ್ರಿ. ಯಾರು ಕೇಳಿದ? ಯಾರು? आत्मा ने इस शरीर के कानों द्वारा सुनी. ಆತ್ಮನೇ ಕೇಳಿದ್ದಾದ್ರೆ ಹೆಂಗೆ ಕೇಳಿಸ್ಕೊಳ್ತು? ಈ ಶರೀರದ ಕಿವಿಗಳ ಮೂಲಕ. बच्चों को भी ये मालूम पड़ा कि आत्मा कितनी छोटी है. ಮಕ್ಕಳಿಗೆ ಗೊತ್ತಾಗಿದೆ ಆತ್ಮ ಎಷ್ಟು ಸಣ್ಣದು, ಸೂಕ್ಷ್ಮ ಅಂತ.
ये आत्मा इस शरीर में नहीं है तो शरीर कोई काम का नहीं रहता. ಈ ಆತ್ಮ ಈ ಶರೀರದಲ್ಲಿಲ್ಲ ಅಂದರೆ ಈ ಶರೀರ ಏನು ಕೆಲಸಕ್ಕೆ ಬರಲ್ಲ. कितनी छोटे आत्मा के आधार पर यह कितना बड़ा शरीर चलता. ಎಷ್ಟು ಸಣ್ಣ ಆತ್ಮ ಬಿಂದು ಇದರ ಆಧಾರದ ಮೇಲೆ ಎಷ್ಟು ದೊಡ್ಡ ಶರೀರ ಇದು ನಡೀತಾ ಇದೆ. दुनिया में किसी को भी पता नहीं है कि आत्मा क्या चीज़ है जो इस रथ पर विराजमान होती है. ಪ್ರಪಂಚದಲ್ಲಿ ಯಾರೊಬ್ಬರಿಗೂ ಕೂಡ ಆತ್ಮ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಯಾವ ಆತ್ಮ ಈ ಶರೀರ ಎಂಬ ರಥದಲ್ಲಿ ವಿರಾಜಮಾನವಾಗಿದೆಯಲ್ಲ ಇದ್ರ ಬಗ್ಗೆ ಅರಿವೇ ಇಲ್ಲ. ಅಕಾಲ ಮೂರತ್ ಆತ್ಮ ಕಾ ಯೇ ತಖ್ತ ಹೈ. ಅಕಾಲ ಮೂರ್ತಿ ಅವಿನಾಶಿಯಾದ ಆತ್ಮದ್ದು ಇದು ಸಿಂಹಾಸನ. बच्चों को भी ये ज्ञान मिलता कितना रमणीक रहस्य युक्त है. ಮಕ್ಕಳಿಗೂ ಈ ಜ್ಞಾನ ಸಿಗ್ತಾ ಇದೆ, ಇದೆಷ್ಟು ರಮಣೀಕರವಾಗಿರುತ್ತೆ, ರಹಸ್ಯ ಭರಿತವಾಗಿರುತ್ತೆ. जब कोई ऐसे रहस्ययुक्त बात सुनी जाती है तो चिंतन चलता है. ಯಾವುದೇ ರಹಸ್ಯ ಭರಿತ ಮಾತನ್ನು ಕೇಳಿದ್ರೆ ಕೇಳಿದಂಥವ್ರಿಗೆ विचार ನಡೆಯುತ್ತೆ. तुम बच्चों को भी यही चिंतन चलता है, इतनी छोटी सी आत्मा है इतने बड़े शरीर. ರಹಸ್ಯ ಬಾಬೋರೇನು ಹೇಳ್ಕೊಟ್ರು ಮಕ್ಕಳಿಗೆ. ಯಾರಿಗಾರು ಪ್ರಪಂಚದವ್ರಿಗೆ ಒಂದೊಳ್ಳೆ ರಹಸ್ಯ ಭರಿತ ವಿಚಾರ ಹೇಳಿದ್ರೆ ಎಷ್ಟು ವಿಚಾರ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಮಕ್ಕಳಿಗೂ ಕೂಡ ತಿಳಿಸಿದೆ ಇಷ್ಟು ಸಣ್ಣ ಸೂಕ್ಷ್ಮ ಆತ್ಮ ಇಷ್ಟು ದೊಡ್ಡ ಶರೀರ ನಡೆಸ್ತಾ ಇದೆ ಅಂತ ಅನ್ನೋ ಚಿಂತನೆ ನಡೀಬೇಕಲ್ವ ಮಕ್ಕಳಿಗೆ. आत्मा में 84 जन्मों का पार्ट नुंदा हुआ है. ಆತ್ಮದಲ್ಲಿ 84 ಜನ್ಮದ ಪಾತ್ರ ನೋಂದಾವಣೆ ಆಗಿದೆ. तुम बच्चों को भी यही चिंतन चलना है. ನೀವು ಮಕ್ಕಳಿಗೂ ಕೂಡ ಈ ಯೋಚನೆನೇ ಚಿಂತನೆನೇ ನಡಿಬೇಕು. ಏನಂತ, इतने छोटे से आत्मा इतने बड़े शरीर में. ಇಷ್ಟು ಸಣ್ಣದ ಬಿಂದು ಆತ್ಮ ಇಷ್ಟು ದೊಡ್ಡ ಶರೀರದಲ್ಲಿದೆ. आत्मा में 84 जन्मों का पार्ट नूंदा हुआ है. शरीर तो विनाश हो जाता. ಆತ್ಮದಲ್ಲೇ 84 ಜನ್ಮದ ಪಾತ್ರ ನೋಂದಾವಣೆ ಆಗಿರೋದು, ಫಿಕ್ಸ್ ಆಗಿರೋದು. ಶರೀರ ಅಂತೂ ವಿನಾಶ ಆಗ್ಬಿಡುತ್ತೆ. बाकी आत्मा रहती है, ये बड़ी विचार की बात है. ಆತ್ಮ ಅಂತೂ ಇರುತ್ತೆ, ಶರೀರ ಒಟ್ಟೋಗುತ್ತೆ. ಇದನ್ನೆಲ್ಲ ವಿಚಾರ ಮಾಡೋ ಮಾತು. सवेरे उठकर ये ख्याल करना चाहिए, बच्चों को स्मृति आई है आत्मा कितनी छोटी है, उनको अविनाशी पार्ट मिला हुआ है. मैं आत्मा कितनी वंडरफुल. ये नया ज्ञान है. ನೀವು ಮಕ್ಕಳಿಗೆ ಈ ವಿಚಾರ ನಡಿಬೇಕು. ಬೆಳಗ್ಗೆ ಎದ್ದೇ ಯೋಚನೆ ಮಾಡಬೇಕು, ವಿಚಾರ ಚಿಂತನೆ ಮಾಡಬೇಕು. ಈ ಶರೀರ ಅಂತೂ ವಿನಾಶ, ಆತ್ಮ ಇರುತ್ತೆ. ನಾನು ಆತ್ಮ ಎಷ್ಟು ಅತಿ ಸೂಕ್ಷ್ಮವಾಗಿದ್ದೀನಿ, ನನ್ನ ಪಾತ್ರ ಅವಿನಾಶಿಯಾಗಿದೆ. ಈಗ ನಾನು ಆತ್ಮ ಎಷ್ಟು ವಂಡರ್ಫುಲ್ ಪಾತ್ರ ಮಾಡ್ತಾಯಿದ್ದೀನಿ. ಇದು ಹೊಸ ಜ್ಞಾನ. ಇದು जो दुनिया में किसी को भी नहीं है. ಈ ಹೊಸ ಜ್ಞಾನ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ.
बाप ही आकर बुलाते हैं। जो स्मरण करना होता है, हम कितनी छोटे से आत्मा कैसे दुनिया में किसी को भी इतनी छोटे से आत्मा कैसे पाठ बजाती है। शरीर 5 तत्वों का बनता है। ये फैन ಬೇಡ ಕುಮಾರ, ನಾನೆಷ್ಟು ಅತಿ ಸೂಕ್ಷ್ಮ ಆತ್ಮದಲ್ಲಿ ಹೇಗೆ ಪಾತ್ರ ಫಿಕ್ಸ್ ಆಗಿದೆ। ಈ ಶರೀರ ಅಂತೂ पंचतत्वದಿಂದ ಕೂಡಿದೆ। बाबा को थोड़ी मालूम पड़ता है शिव बाबा की आत्मा कैसे आती जाती है। ऐसे भी नहीं, सदैव इसमें रहती है। ಬ್ರಹ್ಮ ಬಾಬುವ್ರಿಗೆ ಶಿವ ಬಾಬುವರಲ್ಲಿ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಗೊತ್ತೇ ಆಗಲ್ಲ। ಸದಾ ಕಾಲನೂ ಕೂಡ ಈ ಶರೀರದಲ್ಲಿ ಇರಲ್ಲ ಬಾಬಾ। तो यही चिंतन करना है तुम बच्चों को। बाप ऐसा ज्ञान देते जो कभी कोई को मिल ना सके। ನೀವು ಮಕ್ಕಳು ಇದೇ ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು। ಬಾಬಾ ಎಂಥ ಜ್ಞಾನ ಕೊಡ್ತಿದ್ದಾರೆ ಅಂದರೆ, ಇಂಥ ಜ್ಞಾನ, ಈ ಜ್ಞಾನ ಬೇರೆ ಯಾರಿಗೂ ಯಾವತ್ತೂ ಸಿಗಲ್ಲ। तुम जानते हो बराबर ये ज्ञान इनकी आत्मा में नहीं था। और सत्संगों में ऐसे ऐसे बातों पर कोई का ख्याल भी नहीं रहता। ನಿಮಗೆ ಗೊತ್ತಿದೆ, ಬ್ರಹ್ಮ ಬಾಬರಲ್ಲೂ ಈ ಜ್ಞಾನ ಏನಿರಲಿಲ್ಲ, ಮತ್ತು ಬೇರೆ ಸತ್ಸಂಗಗಳಲ್ಲೂ ಇಂಥ ಮಾತುಗಳನ್ನು ಯಾವತ್ತೂ ಅವ್ರ ಯೋಚನೆಗೂ ಬರಲ್ಲ। आत्मा और परमात्मा का रेंचक भी ज्ञान नहीं है। ಯಾರಲ್ಲೂ ಈ ಜಗತ್ತಲ್ಲಿ ಯಾವ ಸತ್ಸಂಗದಲ್ಲೂ ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ಒಂದು ತೃಣನೂ ಜ್ಞಾನ ಗೊತ್ತಿಲ್ಲ ಸರಿಯಾಗಿ। कोई भी साधु सन्यासी आदि ये थोड़ी समझते कि हम आत्मा का ज्ञान कोई को है ही नहीं, तो फिर बाप का ज्ञान कैसा होगा। ಇವತ್ತು ಪ್ರಪಂಚದಲ್ಲಿರುವಂಥ ಸಾಧು ಸಂತರುಗಳಿಗೆ ಆತ್ಮ ಶರೀರದ ಮೂಲಕ हम आत्मा शरीर द्वारा इनको मंत्र देते हैं। और ಮಂತ್ರಗಳು ಕೊಡ್ತಾರಲ್ಲ, ಎಲ್ರಿಗೂ ಉಪದೇಶ ಮಾಡ್ತಾರೆ। ಅವ್ರಿಗೆ ನಾವು ಆತ್ಮ ಈ ಶರೀರದ ಮೂಲಕ ಬೇರೆಯವ್ರಿಗೆ ಮಂತ್ರ ಕೊಡ್ತಾ ಇದ್ದೀನಿ ಅಂತ ಎಲ್ಲಿ ಯೋಚನೆ ಬರುತ್ತೆ। आत्मा शरीर द्वारा शास्त्र पढ़ती है ಅಥವಾ ಶರೀರದ ಮೂಲಕ ಶಾಸ್ತ್ರ ಓದ್ತಾ ಇದ್ದೀನಿ, ಈ ಎಲ್ಲ ಯೋಚನೆ ಸಾಧು ಸನ್ಯಾಸಿಗಳಿಗೂ ಬರಲ್ಲ। एक भी मनुष्य मात्र आत्मा अभिमानी नहीं है। ಯಾರೊಬ್ಬರು ಮನುಷ್ಯಾತ್ಮರು ಆತ್ಮಾಭಿಮಾನಿಯಾಗಿರೋವಂಥವರು ಇಲ್ಲ। आत्मा का ज्ञान कोई को है ही नहीं है, तो फिर बाप का ज्ञान कैसे होगा। ಆತ್ಮದ ಜ್ಞಾನನೇ ಯಾರಿಗೂ ಇಲ್ಲ ಅಂದಮೇಲೆ ಇನ್ನು ತಂದೆ ಜ್ಞಾನ ಎಲ್ಲಿರುತ್ತೆ। तुम बच्चे जानते हो, हम आत्माओं का बाप कहते हैं। मीठे मीठे बच्चों, ನಿಮ್ಮ ಮಕ್ಕಳು ಗೊತ್ತು, ನಾವು ಆತ್ಮಗಳ ತಂದೆ ನಮ್ಗೆ ಹೇಳ್ತಾ ಇದ್ದಾರೆ। ಅತ್ಯಂತ ಮಧುರ ಮಕ್ಕಳೇ, ಏನು ಹೇಳ್ತಾರೆ ಮಕ್ಕಳಿಗೇನು ಹೇಳ್ತಾರೆ? तुम कितने समझदार बन रहे हो। ಎಷ್ಟೊಂದು ನಿಮ್ಗೆ ತಿಳುವಳಿಕೆ ಬರ್ತಾ ಇದೆ ನೋಡಿ, ಗೊತ್ತಾ ಪೂರ್ಣಿಮಾ? ಎಷ್ಟೊಂದು ತಿಳುವಳಿಕೆ ಬಾಬಾ ಕೊಡ್ತಿದ್ದಾರೆ ಮಕ್ಕಳನ್ನ, ಎಷ್ಟು ತಿಳುವಳಿಕೆ ಉಳ್ಳೋರನ್ನ ಮಾಡ್ತಿದ್ದಾರೆ।
ऐसा कोई मनुष्य नहीं जो समझे कि इस शरीर में जो आत्मा है उनको परमपिता परमात्मा बैठ पढ़ाते हैं। ಹಾಗಂತ ಅಂಥ ಮನುಷ್ಯರು ಇಲ್ಲ. ಯಾರು ಇವ್ರ ಮೂಲಕ ಈ ಶರೀರದ ಮೂಲಕ ಪರಮಾತ್ಮ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡಿರುವಂಥವ್ರು. ಉನ್ಕೋ परमपिता परमात्मा बैठ पढ़ाते हैं. कितनी समझ की बात है. ಇವ್ರಿಗೆ ಪರಮಾತ್ಮ ಕುಳಿತು ಓದಿಸ್ತಾ ಇದ್ದಾರೆ. ಇದೆಲ್ಲ ಎಷ್ಟು ತಿಳುವಳಿಕೆಯ ಮಾತು. परंतु फिर भी धंधे आदि में जाने से भूल जाते हो. ಇಷ್ಟು ತಿಳುವಳಿಕೆ ನಿಮಗಿದೆ, ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಇಷ್ಟಿದ್ರೂ ಕೂಡ ಏನು ಮಾಡ್ತೀರ? ಬೇರೆ ಏನೇ ಯಾವುದೇ ಕೆಲಸ ಕಾರ್ಯಕ್ಕೆ ಹೋದರೆ ಇದನ್ನು ಮರ್ತೇ ಹೋಗ್ಬಿಡ್ತೀರಿ. पहले तो बाप आत्मा का ज्ञान देते जो कोई भी मनुष्य मात्र को नहीं है. ಮೊದಲು ತಂದೆ ಆತ್ಮಜ್ಞಾನ ಕೊಡ್ತಾ ಇದ್ದಾರೆ, ಯಾವುದು ಮನುಷ್ಯರು ಯಾರಿಗೂ ಗೊತ್ತಿಲ್ಲ. ಗಾಯನ್ भी है ना, आत्मा ये परमात्मा अलग रहे ಬಹುಕಾಲ ಹಿಸಾಬ್ है ना. ಅದಕ್ಕೆ ಗಾಯನ ಮಾಡಲಾಗಿದೆ, ಆತ್ಮಗಳು ಮತ್ತು ಪರಮಾತ್ಮ ಬಹಳ ಕಾಲ ಭಿನ್ನರಾಗಿದ್ದರು. ಸುಮ್ಮನೆ ಬಹಳ ಕಾಲ ಅಲ್ಲ, ಅದು ಒಂದು ಲೆಕ್ಕ ಇದೆಯಲ್ಲ, ಗೊತ್ತಾ ನಿಮಗೆ? ಎಷ್ಟು? तुम बच्चे जानते हो आत्मा ही बोलती है शरीर द्वारा. आत्मा ही शरीर द्वारा अच्छे व पूरे काम करती है. ಈಗ ನೀವು ಮಕ್ಕಳು ಗೊತ್ತು, ಆತ್ಮನೇ ಶರೀರದ ಮೂಲಕ ಮಾತಾಡ್ತಾ ಇದೆ, ಆತ್ಮನೇ ಒಳ್ಳೆ ಕರ್ಮ ಕೆಟ್ಟ ಕರ್ಮನೂ ಮಾಡ್ತಾ ಇದೆ ಅಂತ. ಏನು ಗೊತ್ತು ಶಿವಪ್ಪ? ಯಾರು ಮಾಡೋದು? ಯಾರು ಗೊತ್ತಾಯ್ತು? ನಿಮಗೆ ಗೊತ್ತಾಯ್ತಾ ಬಾಬಾ ಹೇಳ್ತಾ ಇರೋದು? आत्मा शरीर द्वारा अच्छे व बुरे काम करती है. पाप आकर आत्माओं को कितना गुलगुल बनाते. ತಂದೆ ಬಂದು ಆತ್ಮಗಳನ್ನ ಇಂಥ ಒಂದು ಒಳ್ಳೆ ಹೂಗಳನ್ನಾಗಿ ಮಾಡ್ತಿದ್ದಾರೆ. ಪೈಲೆ ಪೈಲೆ ತೋ ಬಾಪ್ ಕೇತೆ ಹೂಗಳಾಗಬೇಕು ಅಂದರೆ ಮೊದಲು ಬಾಬೋರೇನು ಹೇಳ್ತಾರೆ, ಮೊದಲು ಏನು ಮಾಡಬೇಕು ಅಂತ ಹೇಳ್ತಾರೆ? ಹೂಗಳಾಗುವಂಥವ್ರು ಆತ್ಮ ಅಂತ ತಿಳ್ಕೊಂಡ ಇನ್ನೇನು ಮಾಡಬೇಕು? सवेरे सवेरे उठकर यही प्रैक्टिस वकालत करो कि आत्मा क्या है. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ಇದನ್ನು ಪ್ರಾಕ್ಟೀಸ್ ಮಾಡಿ, ಅಥವಾ ಕಾಲ ಪ್ರಾಕ್ಟೀಸ್ ಮಾಡಿ ವಿಚಾರ ಮಾಡಿ ಆತ್ಮ ಅಂದರೆ ಏನು ಅಂತ. जो इस शरीर द्वारा सुनती है, आत्मा का बाप परमपिता परमात्मा है, जिसको पतित पावन ज्ञान का सागर कहते हैं. ಯಾವ ಆತ್ಮ ಈ ಶರೀರದ ಮೂಲಕ ಕೇಳ್ತಾ ಇದೆ, ತಂದೆ ಆತ್ಮಕ್ಕೆ ಪತಿತ परमपिता परमात्मा यार पतित पावन ಆಗಿದ್ದಾನೆ, ಜ್ಞಾನ ಸಾಗರ ಆಗಿದ್ದಾನೆ. फिर कोई मनुष्य को सुख का सागर शांति का सागर कैसे कह सकता है? ತಂದೆ ಒಬ್ಬನೇ ಪತಿತ ಪಾವನ ಜ್ಞಾನ ಸಾಗರ ಅಂದಮೇಲೆ ಇನ್ನು ಮನುಷ್ಯರಿಗೆ ಸುಖದ ಸಾಗರರು, ಪ್ರೇಮದ ಶಾಂತಿಯ ಸಾಗರರು ಅಂತ ಹೇಗೆ ಹೇಳಲಾಗುತ್ತೆ? क्या लक्ष्मी नारायण को कहेंगे सदैव पवित्रता का सागर है? ಲಕ್ಷ್ಮೀ ನಾರಾಯಣರಿಗೆ ಹೇಳ್ಬೋದಾ ಇವರು ಸದಾ ಪವಿತ್ರತೆಯ ಸಾಗರರಾಗಿದ್ದಾರೆ ಅಂತ? ಹೇಳ್ಬೋದಾ ಇಲ್ವಾ? नहीं ಹೇಳಂಗಿಲ್ಲ. ಯಾಕೆ? एक बाप ही सदैव पवित्रता का सागर.
ತಂದೆ ಒಬ್ಬರೇ ಸದಾ ಕಾಲಕ್ಕೂ ಪವಿತ್ರತೆಯ ಸಾಗರ. मनुष्य तो सिर्फ भक्ति मार्ग के शास्त्रों को बैठ वर्णन करते हैं. ಮನುಷ್ಯರೆಲ್ಲರೂ ಏನು ಮಾಡ್ತಾರೆ? ಭಕ್ತಿ ಮಾರ್ಗದ ಶಾಸ್ತ್ರನ ಓದ್ತಾರೆ, ವರ್ಣನೆ ಮಾಡ್ತಾರೆ. ಪ್ರಾಕ್ಟಿಕಲ್ ಅನುಭವ ನೈ ಹೈ. ಭಕ್ತಿ ಮಾರ್ಗದ ಶಾಸ್ತ್ರನ ಓದಿ ಹೇಳ್ಬಿಡ್ತಾರೆ ವಿನಃ ಅವ್ರ ಜೀವನದಲ್ಲಿ ಪ್ರಾಕ್ಟಿಕಲ್ ಅನುಭವ ಇಲ್ಲ. ऐसा नहीं समझेंगे हम आत्मा इस शरीर से बाप की महिमा करते हैं. ಅವರು ಯಾವತ್ತೂ ನಾವು ಆತ್ಮ ಈ ಶರೀರದ ಮೂಲಕ ತಂದೆಯ ಮಹಿಮೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳ. वो हमारा बहुत ಯಾವ ತಂದೆಗೆ ನಾವು ಮಹಿಮೆ ಮಾಡ್ತಾ ಇದ್ದೀವಿ ಆ ತಂದೆ ನಮಗೆ ಬಹಳ ಏನು बहुत मीठा है, ತುಂಬ ಮಧುರವಾಗಿದ್ದಾರೆ. वही सुख देने वाला बाप कहते हैं. ಅವರೇ ಮಧುರ, ಅವರೇ ಸುಖ ಕೊಡುವಂಥವ್ರು. बाप कहते हैं हे ಆತ್ಮಾಯೇ, ಅವರೊಬ್ಬರೇ ಸುಖ ಕೊಡೋರು ಅಂತ ಗೊತ್ತಾಯ್ತಲ್ಲ. ಈಗ ತಂದೆ ಏನು ಹೇಳ್ತಾರೆ? ಹೇ ಆತ್ಮಗಳೇ, अब मेरी मत पर चलो. ಇವತ್ತು ನನ್ನ ಮಾತು ನಡೀರಿ, ನಾನೇನು ಹೇಳ್ತೀನಿ ಅದರಂಗೆ ನಡ್ಕೊಳ್ಳಿ. ये अविनाशी आत्मा को अविनाशी बाप द्वारा अविनाशी मत मिलती है. ये अविनाशी आत्मा के अविनाशी ತಂದೆಯ ಮೂಲಕ अविनाशी मत सिग्ता है. वो विनाशी शरीरधारियों की विनाश शरीरधारियों की मत मिलती है. ಇನ್ನೊವರಿಗೆ ವಿನಾಶಿ ಶರೀರಧಾರಿಗಳ ಮೂಲಕ ವಿನಾಶ ಶರೀರಧಾರಿಗಳ ಮತ ಸಿಗುತ್ತೆ. सत्युग में तो तुम यहाँ के प्रारब्ध पाते हो. ಸತ್ಯುಗದಲ್ಲಿ ಇವಾಗೇನು ಪುರುಷಾರ್ಥ ಮಾಡ್ತಾ ಇದ್ದೀರಾ ಇದರ ಪ್ರಾರಬ್ಧವನ್ನು ಅನುಭವಿಸ್ತೀರಾ. वहाँ कभी उल्टी मत चलती नहीं. ಸತ್ಯುಗದಲ್ಲಿ ಯಾವತ್ತೂ ಉಲ್ಟಾ ಮತ ನಡೆಯೋದೇ ಇಲ್ಲ. अभी की श्रीमत ही अविनाशी बन जाते जो आधा कल्प चलती है. ಇವಾಗಿನ ಶ್ರೀಮತನೇ ಅವಿನಾಶಿ ಆಗ್ಬಿಡುತ್ತೆ, ಅದೇ ಅರ್ಧ ಕಲ್ಪ ನಡೆಯುತ್ತೆ. ये नया ज्ञान है ना, कितनी बुद्धि चाहिए इसको ग्रहण करने के. ಇದು ಹೊಸ ಜ್ಞಾನ ಅಲ್ವಾ, ಇದನ್ನು ಗ್ರಹಣ ಮಾಡೋಕ್ಕೆ ಎಷ್ಟು ಬುದ್ಧಿ ಬೇಕಾಗಿದೆ. और एक्ट में आना चाहिए ना. ಕೇಳಿದ ಮೇಲೆ ಈ ಅವಿನಾಶಿ ಜ್ಞಾನ ಕೇಳಿದ ಮೇಲೆ ಇದನ್ನು ಕಾರ್ಯದಲ್ಲಿ ತಂದುಬಿಡಬೇಕು. जिन्होंने शुरू में पहुंची जिन्होंने शुरू से बहुत भक्ति की होंगी वही अच्छी धारणा कर सकेंगे. ಯಾರು ಶುರುವಿನಿಂದ ತುಂಬ ಭಕ್ತಿ ಮಾಡಿದ್ದಾರೆ, ಶುರುವಿನಿಂದ ಅಂದರೆ ದಾಪರಯುಗದಿಂದ ಯಾರು ಚೆನ್ನಾಗಿ ಭಕ್ತಿ ಮಾಡಿದ್ದಾರೆ ಅವರನ್ನೇ ಚೆನ್ನಾಗಿ ಧಾರಣೆ ಮಾಡ್ತಾರೆ. ये समझना चाहिए अगर हमारी बुद्धि में ठीक रीति धारणा नहीं होती है तो ज़रूर
ನೀವೇ ಅರ್ಥ ಮಾಡ್ಕೊಬೇಕು. ಒಂದು ವೇಳೆ ಬಾಬುರು ಹೇಳೋ ಜ್ಞಾನ ನನ್ನ ಬುದ್ಧಿಯಲ್ಲಿ ಧಾರಣೆ ಆಗ್ತಿಲ್ಲ ಅಂದರೆ ಏನಂತ ಅರ್ಥ ಬೇಕು? मैं शुरू से हमने भक्ति की रही है. शुरूनिंದ ನಾವು ಭಕ್ತಿ ಮಾಡಿಲ್ಲ. बाप कहते हैं कुछ भी नहीं समझते हो तो बाप से पूछो क्योंकि बाप अविनाशी. ಬಾಬಾ ಹೇಳ್ತಾರೆ ನಿಮ್ಗೇನಾದ್ರು ಅರ್ಥ ಆಗಿದ್ರೆ ತಂದೆ ಹತ್ರ ಕೇಳಿ. ಯಾಕೆ ತಂದೆ ಹತ್ರ ಯಾಕೆ ಕೇಳಬೇಕು? क्योंकि बाप है अविनाशी सर्जन. ಏಕೆಂದರೆ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ. ಎಲ್ಲ ಆಪ್ರೇಷನ್ ಮಾಡಬೇಕು, ಅಲ್ಲಿ ಮಾಡಿಬಿಡ್ತಾರೆ. ಅದರಿಂದ ಹೇಳ್ಕೊಬೇಕು. उनको सुप्रीम सोल भी कहा जाता. ಶಿವ ಅವರಿಗೆ ಅವಿನಾಶಿ ಸರ್ಜನೂ ಆಗಿದ್ದಾರೆ, ಸುಪ್ರೀಂ ಆತ್ಮ ಅಂತಲೂ ಹೇಳಲಾಗುತ್ತೆ. आत्मा पवित्र बनते हैं तो उनकी महिमा होती है. ಆತ್ಮ ಪವಿತ್ರ ಯಾವಾಗ ಆಗುತ್ತೆ ಆವಾಗ ಅವ್ರ ಮಹಿಮೆನೂ ಆಗುತ್ತಲ್ವ. ಯಾರು ಶರೀರದಲ್ಲಿದ್ದಾರೆ ಅವ್ರ ಮಹಿಮೆ ಜಾಸ್ತಿ ಮಾಡ್ತಾರೆ ಎಲ್ಲರೂ. आत्मा की महिमा है तो शरीर की भी महिमा होती है. ಆತ್ಮದ ಮಹಿಮೆ ಇದ್ದಾಗ ಶರೀರಕ್ಕೂ ಮಹಿಮೆ ಇರುತ್ತೆ. ಯಾವಾಗ? ಸತ್ಯುಗದಾಗ. ದೇವತೆಗಳಿದ್ದಾಗ ಶರೀರಕ್ಕೂ ಮಹಿಮೆ ಇದೆ. आत्मा कोई भी अकाल मूर्त कार्य न अकर्तव्य ना करे, ये प्रैक्टिस करनी है. ಆತ್ಮಗಳು ಯಾವುದೇ ಅಕರ್ತವ್ಯ ಮಾಡಬಾರ್ದು. इस समय तुम बच्चों को बहुत गुह्य बुद्धि मिली है. आत्मा को ही मिलती है. आत्मा को कितना मीठा बनना चाहिए. ಈ ಸಮಯದಲ್ಲಿ ಮಕ್ಕಳಿಗೆ ಎಷ್ಟು ಗುಹ್ಯಕರವಾದ ಜ್ಞಾನ ಸಿಗ್ತಾ ಇದೆ. ಸಿಗ್ತಾ ಇರೋದು ಆತ್ಮಕ್ಕೇನೆ. ಅಂದಮೇಲೆ ನೀವು ಎಷ್ಟೊಂದು ಮಧುರ ಆಗಬೇಕು. ಸಬ್ಕೋ ಸುಖ ದೇನಾ ಚಾಹಿಯೆ. ಮಧುರ ಆಗ್ಬಿಟ್ಟು ಎಲ್ಲರಿಗೂ ಸುಖ ಕೊಡಬೇಕು. ಬಾಬಾ ಕಿತ್ನಾ ಮೀಠಾ, ಆತ್ಮೋ ಕೋ ಭಿ ಬಹುತ್ ಮೀಠಾ ಬನಾತೆ. ತಂದೆ ಎಷ್ಟೊಂದು ಸಿಹಿಯಾಗಿದ್ದಾರೆ. ಅವ್ರ ಸಮಾನ ಆತ್ಮಗಳನ್ನು ಸಿಹಿ ಮಾಡ್ತಾರೆ. आत्मा कोई भी अकर्तव्य कार्य ना करे, ये प्रैक्टिस करनी है. चेक करना है कि मेरे से कोई अकर्तव्य तो नहीं होता. ಆತ್ಮ ಯಾವುದೇ ಅಕರ್ತವ್ಯ ಮಾಡಬಾರ್ದು. ಅದನ್ನೇ ಅಭ್ಯಾಸ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೇಕು. ನನ್ನಿಂದ ಯಾವುದೋ ಅಕರ್ತವ್ಯ ನಡೆದಿಲ್ವಾ? ಶಿವ ಬಾಬಾ ಕಭಿ ಅಕರ್ತವ್ಯ ಕಾರ್ಯ ಕರೆಗ? ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ. ಶಿವ ಬಾಬರು ಯಾವತ್ತಾರು ಅಕರ್ತವ್ಯ ಮಾಡ್ತಾರ? ನಹಿ. वो आते हैं. ಶಿವ ಬಾಬರು ಎಂಥ ಕಾರ್ಯ ಮಾಡ್ತಾರೆ? वो आते हैं उत्तम से उत्तम कल्याणकारी कार्य करने. ಅತಿ ಉತ್ತಮವಾದ ಕಲ್ಯಾಣದ ಕಾರ್ಯ ಮಾಡಲಿಕ್ಕೆ ಬರೋದವರು. ಸಬ್ಕೋ ಕಲ್ಯಾಣದ ಕಾರ್ಯ ಮಾಡಿ ಏನು ಮಾಡ್ತಾರೆ? ಎಲ್ರಿಗೂ ಸದ್ಗತಿ ದೇತೆ, ಸದ್ಗತಿ ಕೊಡ್ತಾರೆ. तो जो बाप कर्तव्य करते हैं, बच्चों को भी ऐसा कर्तव्य करना चाहिए. ಅಂದಮೇಲೆ ತಂದೆ ಯಾವ ಕರ್ತವ್ಯ ಮಾಡ್ತಾ ಇದ್ದಾರಲ್ಲ ಅದ್ರ ಮಕ್ಕಳು ಮಾಡಬೇಕು. ತಂದೆ ಏನು ಮಾಡ್ತಾವ್ರೆ?
ಗುಹ್ಯವಾದ ಜ್ಞಾನ ಹೇಳ್ತಾ ಇದ್ದಾರೆ, ಆತ್ಮಗಳ ಜೊತೆ ಮಾತಾಡ್ತಾ ಇದ್ದಾರೆ, ಕರ್ತವ್ಯ ಮಾಡಬೇಡಿ ಅಂತ ಹೇಳ್ಕೊಡ್ತಾರೆ, ಆ ಥರ ಪ್ರಾಕ್ಟೀಸ್ ಮಾಡಿ ಅಂತ ಚೆಕ್ಕಿಂಗ್ ಮಾಡೋದು ಹೇಳ್ಕೊಡ್ತಾರೆ. ಅವ್ರು ಮಾಡೋದೇ ಕಲ್ಯಾಣದ ಕಾರ್ಯ. ಸೊ ಮಕ್ಕಳು ಕೂಡ ಕಲ್ಯಾಣದ ಕಾರ್ಯ ಅಂದರೆ ಎಲ್ರಿಗೂ ಸದ್ಗತಿ ಕೊಡ್ತಾರೆ. ಮಕ್ಕಳು ತಂದೆ ಏನು ಮಾಡ್ತಾರೋ ಅದೇ ಕರ್ತವ್ಯ ಮಾಡಬೇಕು. ये भी समझाया है, जिसने शुरू से लेकर बहुत भक्ति की है उनकी बुद्धि में ही यह ज्ञान ठहरेगा. ನಿಮಗೆ ಈ ವಿಚಾರನ ತಿಳಿಸಿದ್ದೀನಿ. ಯಾರು ಶುರುವಿನಿಂದ ತುಂಬ ಭಕ್ತಿ ಮಾಡಿದ್ದಾರೆ ಅವ್ರ ಬುದ್ಧಿಯಲ್ಲಿ ಜ್ಞಾನ ನಿಲ್ಲುತ್ತೆ. ಈ ಜ್ಞಾನ ನಿಲ್ಲಬೇಕಾದ್ರೆ ಬುದ್ಧಿಯಲ್ಲಿ, ಯಾರ ಬುದ್ಧಿಯಲ್ಲಿ ಶುರುವಿನಿಂದ ಭಕ್ತಿ ಮಾಡಿದರೆ. अभी भी देवताओं के ढेर भगत है. ಇವತ್ತು ಕೂಡ ದೇವತೆಗಳಿಗೆ ಬೇಕಾದಷ್ಟು ಜನ ಭಕ್ತರಿದ್ದಾರೆ. अपना सिर देने के लिए भी तैयार रहते हैं. ಎಂಥ ಭಕ್ತರವರು ತಮ್ಮ ತಲೆ ತೆಗೆದುಕೊಡೋದಕ್ಕೂ ತಯಾರಿರ್ತಾರೆ. ಏನು ಮಾಡಿ ಏನೋ ತೆಗಿತೀಯಾ? ತೆಗೆದಾಯ್ತಾ? बहुत भक्ति करने वालों को पिछाड़ी कम भक्ति करने वाले लटकते रहते. ಲೌಕಿಕದಲ್ಲಿ ಯಾರು ತುಂಬ ಭಕ್ತಿ ಮಾಡ್ತಾರೆ ಅವ್ರ ಹಿಂದೆ ಭಾಳ ಕಡಿಮೆ ಭಕ್ತಿ ಮಾಡೋರು ನೇತಾಡ್ತಿರ್ತಾರೆ. ಅವ್ರ ಜೊತೆಲಿ ಹಿಂದೆ ಮುಂದೆ ಉನ್ಕಿ ಮಹಿಮಾ ಗಾತೆ ಇರುತ್ತೆ. ಜಾಸ್ತಿ ಭಕ್ತಿ ಮಾಡೋರದೇ ಅವರು ಮಹಿಮೆ ಮಾಡ್ತಾ ಇರ್ತಾರೆ. उनका भी स्थूल में सब देखने में आता है ना. ಅವ್ರು ಭಕ್ತಿ ಮಾಡೋದು, ಅವ್ರು ತ್ಯಾಗ ಮಾಡೋದು, ಏನು ಮಾಡಿದ್ದಾರೆ ಅದೆಲ್ಲ ಸ್ಥೂಲವಾಗಿ ನೋಡೋಕೆ ಕಾಣುತ್ತಲ್ವಾ. ಯಹಾ ತುಮ್ ಹೋ, ಆದರೆ ಇಲ್ಲಿ ನಿಮ್ಮ ಹತ್ರ ಬಂದರೆ ಹೇಗಿದ್ದೀರಾ ನೀವು? ಅಲ್ಲಿ ಭಕ್ತಿ ಯಾರ್ಯಾರು ಹೆಂಗೆ ಮಾಡ್ತಾರೆ ಅಂತ ಎಲ್ಲ ಕಾಣುತ್ತೆ ಸ್ಥೂಲವಾಗಿ. ಇಲ್ಲಿ ಬಂದರೆ ಬೇರೆಯವ್ರಿಗೇನು ಕಾಣುತ್ತೆ? ತುಮೋ ಗುಪ್ತ, ನೀವು ಗುಪ್ತವಾಗಿದ್ದೀರಾ. ನೀವೇನು ಮಾಡ್ತೀರಾ ಅಂತ ಯಾರಿಗೂ ಗೊತ್ತಿಲ್ಲ. तुम्हारी बुद्धि में सृष्टि के आदि मध्य अंत का ज्ञान है. ये भी बच्चों को मालूम में बाबा हमको पढ़ाने आए. ಈಗ ನಿಮ್ಮ ಬುದ್ಧಿಯಲ್ಲಿ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಅದು ನಿಮಗೆ ಮಾತ್ರ ಗೊತ್ತು. ನಮಗೆ ಸ್ವಯಂ ಭಗವಂತ ಬಾಬಾ ಓದಿಸ್ಲಿಕ್ಕೆ ಬಂದಿದ್ದಾರೆ ಅಂತ. ಅಫಿರಂ ತಂದೆ ಓದಿಸ್ತಾ ಇದ್ದಾರೆ. ಈಗ ನಾವೇನು ಮಾಡ್ತೀವಿ? ಅಭಿ ಹಮ್ ಕರ್ ಜಾಯಂಗೆ. ಈಗ ನಾವು ಮನೆಗೆ ಹೋಗ್ತೀವಿ. ಜहाँ सब ಆತ್ಮ ಆತಿ वो हमारा, ಎಲ್ಲಿಂದ ಎಲ್ಲ ಆತ್ಮಗಳು ಈ ಸೃಷ್ಟಿಗೆ ಬರ್ತಾ ಇದ್ದಾರೆ ಅದು ನಮ್ಮ घर है. वहाँ शरीर ही नहीं तो आवाज़ कैसे होगा? ನಮ್ಮ ಮನೆಯಲ್ಲಿ ಹೇಗಿದ್ದಿದ್ದು ಪೂರ್ಣಿಮಾ? ಅಲ್ಲಿ ಗಲಾಟೆನೇ ಇಲ್ವಂತೆ ನಮ್ಮ ಮನೆಯಲ್ಲಿ, ಪರಂಧಾಮದಲ್ಲಿ. ಯಾಕೆ? ಶರೀರನೇ ಇಲ್ಲ ಅಂದರೆ ಗಲಾಟೆ ಎಲ್ಲಿ ನಡೆಯುತ್ತೆ? ಶಬ್ದನೇ ಬರಲ್ವಲ್ಲ. आत्मा के बिना शरीर जड़ बन जाते. ಆತ್ಮನೂ ಕೂಡ ಶರೀರದಲ್ಲಿ ಇಲ್ಲದೆ ಇದ್ದರೆ ಶರೀರ ಜಡತ್ವ ಹೊಂದ್ಬಿಡುತ್ತೆ.
मनुष्य का शरीर में कितना मोह रहता, ಮನುಷ್ಯರಿಗೆ ಶರೀರದ ಮೇಲೆ ಎಷ್ಟೊಂದು ಮೋಹ ಇರುತ್ತೆ. आत्मा शरीर से निकल गई तो बाकी 5 तत्व उन पर भी कितना लव रहता. ಆತ್ಮ ಶರೀರದಿಂದ ಹೊರಟೋಯ್ತು ಅಂದರೆ ಇನ್ನು ಉಳ್ಕೊಂಡಿದ್ದು ಪಂಚತತ್ವದ ಶರೀರ, ಅದರ ಮೇಲೂ ಎಷ್ಟೊಂದು ಪ್ರೀತಿ. स्त्री पति की चिंता पर चिता पर चढ़ने के लिए तैयार हो जाती. मनुष्य का शरीर में कितना मोह रहता. आत्मा शरीर से निकल गई तो बाकी 5 तत्व. अभी तुम समझते हो ना, तुम समझते हो नष्ट मोह होना है सारी दुनिया से. ಈಗ ನಿಮಗೆ ಗೊತ್ತು ಇಡೀ ಪ್ರಪಂಚದ ಮೇಲೆ ನಷ್ಟ ಮೋಹಿಗಳಾಗಬೇಕು ಅಂತ. ಏನು ಗೊತ್ತಾಯ್ತು? ಇಡೀ ಶರೀರದ ಮೇಲೆ ಪ್ರಪಂಚದ ಮೇಲೆ ನಷ್ಟ ಮೋಹಿಗಳಾಗಬೇಕು. सारी दुनिया से इडೀ प्रपंच में नष्ट मोहिಗಳಾಗಬೇಕು. यह शरीर तो खत्म होना है, ये शरीर अंत विनाश आगुत्ते. तो उनसे मोह निकल जाना चाहिए ना. ಇದು ವಿನಾಶ ಆಗುತ್ತೆ ಅಂದಮೇಲೆ ಇದ್ರ ಮೇಲೆ ಮೋಹ ಹೊರಟಬೇಕಲ್ವಾ. ಪರಂತು ಆದರೆ ಬಹುತ್ ಮೋಹ ಇರುತ್ತೆ, ತುಂಬ ಮೋಹ ಇರುತ್ತೆ. ಏನು ಮಾಡ್ತಾರೆ? ಶರೀರದ ಮೇಲೆ ಮೋಹ ಇರೋದ್ರಿಂದ ಬ್ರಾಹ್ಮಣಂಗೂ ಕಿಲಾತೆ ಆತ್ಮನ ಕರೆಸ್ತಾರೆ. ಮೋಹ ಇದೆಯಲ್ಲ, ಬ್ರಾಹ್ಮಣರ ತರುಣಲ್ಲಿ ಕರೆಸ್ಬಿಟ್ಟು ಅವ್ರಿಗೆ ತಿನ್ನಿಸ್ತಾರೆ. ಯಾದ್ ಕರ್ತೇನ ಫಲಾನೆ ಕ ಶ್ರಾದ್ದ, ನೆನಪು ಮಾಡ್ಕೊಡ್ತಾರಲ್ಲ ಇಂಥವ್ರ ಶ್ರಾದ್ದ ಇದೆ ಅಂತ. ಅಬ್ಬು ಓ ತೊಡಿ ಕಾಸಾಗ್ತೆ. ಈಗ ಶರೀರ ಬಿಟ್ಟು ಹೋಗಿರೋರು ಎಲ್ಲಿ ಬಂದು ತಿಂತಾರೆ? तुम बच्चों को तो अब इन बातों से अलग हो जाना चाहिए. ನೀವು ಮಕ್ಕಳಂತೂ ಈ ಮಾತುಗಳಿಂದ ಎಲ್ಲ ದೂರ ಆಗ್ಬಿಡ್ಬೇಕು, ಬೇರೆ ಆಗ್ಬಿಡ್ಬೇಕು. ಯಾವ ಮಾತು? ಹಳೆ ಶರೀರದ ಮೇಲೂ ಇರೋ ಮೋಹ, ಪ್ರಪಂಚದ ಮೇಲೆ ಮೋಹ ಎಲ್ಲ ದೂರ ಮಾಡ್ಕೊಳ್ಬೇಕು. ಯಾವತ್ತು ಯಾರು ಶರೀರ ಬಿಟ್ಟರೆ ಅವ್ರನ್ನ ಬೇರೆಯವ್ರಲ್ಲಿ ಕರ್ಸೋಣ, ತಿನ್ಸೋಣ, ಇದೆಲ್ಲ ಬರಬಾರ್ದು ನೆನಪು. स्वर्ग में मोहजित राजा थे यथा राजा रानी तथा प्रजा ऐसे है. ಸ್ವರ್ಗದಲ್ಲಿ ಮೋಹಜಿತ ರಾಜರಿದ್ರು, ರಾಜರು ಹೆಂಗಿದ್ರು ಪ್ರಜೆಗಳು ಹಂಗೆ ಇದ್ರು. वो है ही नष्ट मोह राजधानी. ಸ್ವರ್ಗ ಹೆಂಗಿತ್ತು? नष्ट मोही राजधानी ಆಗಿತ್ತು. रावण राज्य में मोह होता, वहाँ तो विकार होता ही नहीं. रावण राज्य है ही नहीं. ಸತ್ಯುಗದಲ್ಲಂತೂ ವಿಕಾರನೇ ಇಲ್ಲ, ರಾವಣ ರಾಜ್ಯನೇ ಇಲ್ಲ. रावण की राजाई चली आ जाती है. राम राज्य में क्या होता कुछ भी पता नहीं. ರಾವಣ ರಾಜ್ಯ ಹೊರಟೋಗ್ಬಿಡುತ್ತೆ, ಆಮೇಲೆ ರಾಮ ರಾಜ್ಯ ಯಾವಾಗ ಬರುತ್ತೆ, ಅದು ಹೇಗೆ ನಡೆಯುತ್ತೆ, ಇದು ಯಾರಿಗೂ ಗೊತ್ತಿಲ್ಲ. सिवाय बाप के और कोई ये बातें बता ना सके. ರಾವಣ ರಾಜ್ಯ ಯಾವಾಗಿತ್ತು, ಅದು ಯಾವಾಗ ಹೋಯಿತು, ರಾಮರಾಜ್ಯ ಯಾವಾಗ ಬರುತ್ತೆ,
ಇದೆಲ್ಲ ಜ್ಞಾನ ತಂದೆ ವಿನಃ ಯಾರು ತಿಳಿಸಲಿಕ್ಕೂ ಆಗಲ್ಲ. बाप इस शरीर में होते भी देही अभिमानी है, लोन अथवा किराए पर मकान लेते हैं तो उसमें भी मोह रहते हैं. ಶಿವಬಾಬರು ಈ ಶರೀರದಲ್ಲಿದ್ದರೂ ಆತ್ಮಾಭಿಮಾನಿಯಾಗಿರ್ತಾರೆ. ಬಾಡಿಗೆಗೆ ಮನೆ ತಗೊಂಡ್ರೆ ಅಥವಾ ಲೋನಾಗಿ ಸಾಲವಾಗಿ ಮನೆ ತಗೊಂಡ್ರೂ ಕೂಡ ಲೌಕಿಕದಲ್ಲಿ ಎಲ್ರಿಗೂ मोह इರುತ್ತೆ. मकान को अच्छे से फिनिश कर, इनको तो फर्निश करना भी नहीं है. ಅವ್ರು ಏನು ಮಾಡ್ತಾರೆ, ಮೋಹ ಯಾಕೆ ಬರುತ್ತೆ, ಆ ಮನೆಗೆ ಚೆನ್ನಾಗಿ ಶೋ ಮಾಡ್ತಾರೆ, ಫರ್ನಿಶ್ ಮಾಡ್ತಾರೆ, ಚಿತ್ರ ಬೇಕಾದ ಅನುಕೂಲತೆ ಎಲ್ಲ ಇಟ್ಟು, ಅದರಿಂದ ಅವ್ರ ಮೋಹ ಬರುತ್ತೆ. इनको तो फर्निश भी करना नहीं है. ಶಿವಬಾಬರು ಲೋನಾಗಿ ತಗೊಳ್ತಾರಲ್ಲ, ಯಾರನ್ನ, ಬ್ರಹ್ಮ ಬಾಬರ ರತನ, ಅವ್ರಿಗೇನು ಫರ್ನಿಷಿಂಗು ಏನು ಶೋ ಮಾಡಲ್ಲ. ಅವ್ರ ಹತ್ರ ಇರೋದನ್ನೆಲ್ಲ ಖಾಲಿ ಮಾಡಿಸ್ಕೊತಾರೆ. क्योंकि बाप तो अशरीरी है ना, इनको कोई भी श्रृंगार आदि करने की प्रैक्टिस ही नहीं है. ಏಕೆ ತಂದೆ ಅಂತೂ ಅಶರೀರಿ, ಅದರಿಂದ ಅವ್ರಿಗೇನು ಪ್ರಾಕ್ಟೀಸ್ ಇಲ್ಲ. ಉಮೇಶ, ಶಿವಬಾಬರ್ಗೆ ಸಂತೋಷಣ ಏನು, ಶರೀರಕ್ಕೆ ಶೃಂಗಾರ ಮಾಡುವಂಥ ಪ್ರಾಕ್ಟೀಸೇ ಇಲ್ಲ. इनको तो अविनाशी ज्ञान रत्नों का बच्चों को श्रृंगार करने का ये प्रैक्टिस है. ಶಿವಬಾಬರಿಗಿರೋ ಪ್ರಾಕ್ಟೀಸ್ ಏನೋ ಅವಿನಾಶಿ ಜ್ಞಾನ ರತ್ನಗಳನ್ನ ಮಕ್ಕಳು ಶೃಂಗಾರ ಮಾಡೋದು ಮಾತ್ರ. सृष्टि के आदि मध्य अंत का राज समझाते. ಅದು ಬಿಟ್ಟರೆ सृष्टि आदि मध्य अंतिम रास्ते ತಿಳಿಸ್ಕೋದು. शरीर तो अपवित्र ही है. इनको जब दूसरा नया शरीर भी शरीर प्रैक्टिस करनी है. शरीर तो अपवित्रನೇ, ಅಪವಿತ್ರ ಶರೀರ, ಈ ಶರೀರದ नया शरीर मिलेगा तो पवित्र होंगे. इनका जब दूसरा नया जन्म होगा तब ಬ್ರಹ್ಮ ಬಾಬುರ್ದು ಹೊಸ ಜನ್ಮ ಪಡೆದಾಗ ಅವ್ರಿಗೆ ಹೊಸ ಶರೀರ ಸಿಗೋದು. इस समय तो इस पुरानी दुनिया में है, ये खत्म हो जानी है. ಈ ಸಮಯದಲ್ಲಿ ಬ್ರಹ್ಮ ಬಾಬುರು ಹಳೆ ಪ್ರಪಂಚದಲ್ಲಿ ಇರೋ ಕಾರಣ ಎಲ್ಲ ವಿನಾಶ ಆಗುತ್ತೆ. ये तो बाप की काम है. ಇದು ತಂದೆ ಕೆಲಸ. ಯಾವುದು, ಹಳೆ ಪ್ರಪಂಚ ವಿನಾಶ ಮಾಡೋದು. ವಿನಾಶ ಯಾರೂ ಮಾಡೋಕ್ಕಾಗಲ್ಲ. बाप ही आकर ब्रह्मा द्वारा प्रजा रचा नई दुनिया की स्थापना कर रहे हैं. ತಂದೆನೇ ಬಂದು ಬ್ರಹ್ಮನವರ ಮೂಲಕ ಹೊಸ ಪ್ರಪಂಚ ಸ್ಥಾಪನೆ ಮಾಡಿ ಹಳೆ ಪ್ರಪಂಚನ ವಿನಾಶ ಮಾಡ್ತಾರೆ. नई दुनिया, तुम नई दुनिया में हो नहीं, नई दुनिया स्थापन होती है. ನೀವೇನಾದ್ರು ಹೊಸ ಪ್ರಪಂಚದಲ್ಲಿದ್ದೀರಾ? ಇಲ್ಲ, ಈ ಹೊಸ ಪ್ರಪಂಚ ಸ್ಥಾಪನೆ ಆಗಬೇಕು. तो ब्राह्मणों की चोटी है ऊंच. बाबा ने समझाया है. बाबा के सन्मुख आते हो तो पहले ये याद करना है कि हम ईश्वर बाप के सन्मुख जाते हैं.
ಬ್ರಾಹ್ಮಣರೇ ಸರ್ವಶ್ರೇಷ್ಠರು, ಜೊಟ್ಟಿಗೆ ಸಮಾನ. ಬಾಬಾ ತಿಳಿಸ್ಕೊಟ್ಟವ್ರೆ. ಬಾಬಾ ಸನ್ಮುಖದಲ್ಲಿ ಯಾರು ಬರ್ತಾರೆ ಅವ್ರದ್ದು ಬಾಬಾ ಎದುರುಗಡೆನೇ ಡೈರೆಕ್ಟ್ ಬಂದಾಗ ಅವರ ಶಕ್ತಿಯಿಂದ ಬಾಬಾ ನೆನಪು ಮಾಡಿ बाबा के सन्मुख आते हैं तो पहले ये याद करना चाहिए कि हम ईश्वर बाप के सन्मुख जाते. ಬಾಬೋರ್ ಮುಂದೆ ಹೋದಾಗ ನೆನಪು ಮಾಡ್ಕೊಬೇಕಾರೋದೇನೋ ನಾವು ಸ್ವಯಂ ಈಶ್ವರ ತಂದೆ ಮುಂದೆ ಹೋಗ್ತಾ ಇದ್ದೀವಿ ಅಂತ. शिव बाबा तो निराकार है, उनके सन्मुख कैसे जाए. शिव बाबा ಅಂತೂ निराकार, ಅವ್ರ ಮುಂದೆ ಹೆಂಗೆ ಹೋಗೋದು. तो उस बाप को याद कर फिर बाप के सन्मुख आना है. ಅದರಿಂದ ಈಗ ಶಿವಬಾಬು ನೆನಪು ಮಾಡಿಕೊಂಡು ಬ್ರಹ್ಮ ಬಾಬು ನೆನಪು ಮಾಡಿಕೊಂಡು ಈ ತಂದೆ ಮುಂದೆ ಬರಬೇಕಾಗುತ್ತೆ. तुम जानते हो वो इसमें बैठा हुआ है, यह शरीर तो पतित है. ನಿಮಗೆ ಗೊತ್ತಿದೆ ಶಿವಬಾಬರು ಇವರಲ್ಲಿ ಕುಳಿತಿದ್ದಾರೆ ಇವ್ರ ಶರೀರದಲ್ಲಿ, ಆದರೆ ಈ ಶರೀರ ಅಂತೂ ಪತಿತ. शिव बाबा को याद कर फिर बाप के सन्मुख आना है. ಅಂದರೆ ಶಿವ ಬಾಬಾ ನೆನಪು ಮಾಡ್ಕೊಂಡು ನಂತರ ಅವ್ರ ಮುಂದೆ ಬರಬೇಕು. तुम जानते हो वो इसमें बैठा हुआ है. शिव बाबा की याद ना रहा, कोई काम करते हो तो पाप लग जाती है. ಶಿವ ಬಾಬಾ ನೆನಪು ಮಾಡದೇ ಇದ್ದರೆ ಏನು ಯಾವ ಕಾರ್ಯ ಮಾಡ್ತಾರೋ ಯಾವ ಕರ್ಮ ಮಾಡ್ತಾರೋ ಅದೆಲ್ಲ ಪಾಪ ಆಗಿಬಿಡುತ್ತೆ. हम शिव बाबा के पास जाते फिर दूसरे जन्म में दूसरे संबंधी मिलेंगे. ಇವಾಗಂತೂ ನಾವು ಶಿವ ಬಾಬರ ಹತ್ರ ಬಂದಿರೋದು, ಇನ್ನು ಮುಂದಿನ ಜನ್ಮ ಪಡ್ಕೊಂಡ್ರೆ ಸಂಬಂಧಿಕರು ಇವಾಗಿನ ಸಂಬಂಧಿಕರು ಇರಲ್ಲ, ಅವರು ಹೊಸಬರು ಸಿಗ್ತಾರೆ. वहाँ देवताओं के गोद में जाएंगे. ಇನ್ನು ಮುಂದಿನ ಜನ್ಮ ಎಲ್ಲಿಗೆ ಹೋಗೋದು? ದೇವತೆಗಳ ಮಡಲಿಗೆ. ಐಶ್ವರ್ಯ ಗೋದ್ ಏಕಿ ಬಾರ್ ಮಿಲ್ತಾ. ದೇವತೆಗಳ ಮಡಲಿಗಿಂತನೂ ಮಿಗಿಲಾದದ್ದು ಯಾವುದೋ? ಈಶ್ವರನ ಮಡಲು. ಯಾವುದು? ಕೇವಲ ಒಂದು ಜನ್ಮ ಸಿಗುತ್ತೆ. मुख से कहते हैं बाबा हम आपका हो चुका. ಬಾಯಿನಲ್ಲಿ ಹೇಳ್ತಾರೆ ಬಾಬಾ ನಾನು ನಿನ್ನ ಮಗು ಆಗೋದೆ. बहुत है जिन्होंने कभी देखा भी नहीं है. ತುಂಬ ಮಕ್ಕಳಿದ್ದಾರೆ ಬಾಯಿನಲ್ಲಿ ಹೇಳ್ಕೊಳ್ತಾರೆ, ಯಾವತ್ತೂ ಬಾಬಾ ನೋಡೇ ಇಲ್ಲ. बाहर में रहते हैं, लिखते हैं शिव बाबा हम आपकी गोद के बच्चे हो चुके हैं. ಬಾಬಾ ನೋಡೇ ಇಲ್ಲ. ಅನೇಕ ಮಕ್ಕಳು ಬಾಬಾ ನಿಮ್ಮನ್ನು ನೋಡಿದೀವಿ ಅಂತ ಪತ್ರ ಬರೀತಾರೆ, ಹೇಳ್ಕೊಳ್ತಾರೆ, ಹೊರಗಡೆ ಇರ್ತಾರೆ, ಪತ್ರ ಬರೀತಾರೆ ಶಿವ ಬಾಬಾ ನಾವು ನಿಮ್ಮ ಮಡ್ಲು ಪಡ್ಕೊಂಬಿಟ್ಟಿದ್ದೀವಿ, ನಿಮ್ಮ ಮಕ್ಕಳಾಗ್ಬಿಟ್ಟಿದ್ದೀವಿ ಅಂತ. ಬುದ್ಧಿ ಮೇ ಜ್ಞಾನ, ಸ್ಥೂಲವಾಗಿ ಬಾಬಾ ನೋಡಿಲ್ಲ, ಬುದ್ಧಿಯಲ್ಲಿ ಜ್ಞಾನದ ಮೂಲಕ. ಆತ್ಮ कहती है हम शिव बाबा के बन चुके. ಆತ್ಮ ಹೇಳ್ಕೊಳ್ತೆ ನಾವು ಶಿವ ಬಾಬರ ಮಗು ಆಗೋಯ್ತು. इनके पहले हम पति थे गोद के थे. ಶಿವ ಬಾಬರ ಹತ್ರ ಬರೋಕ್ಕೆ ಮೊದಲು ನಾವು ಪತಿತ ಮಡ್ಲಲ್ಲಿದ್ವಿ. भविष्य में पवित्र देवताओं की गोद में जाएंगे.
ಭವಿಷ್ಯದಲ್ಲಿ ಪವಿತ್ರ ದೇವತೆಗಳ ಮಡಲಲ್ಲಿ ಹೋಗ್ತೀರಿ. ಏ ಜನ್ಮ ಅಂದರೆ ಈ ಬ್ರಾಹ್ಮಣ ಜನ್ಮ ಇದೆಯಲ್ಲ, ಈ ಜನ್ಮ ಎಂಥದ್ದು? ದುರ್ಲಭ, ಇದೆಲ್ರಿಗೂ ಸಿಗಲ್ಲ. ಈ ಬ್ರಾಹ್ಮಣ ಜನ್ಮ ದುರ್ಲಭ. ಇದನ್ನು ಲೌಕಿಕದವ್ರು ಏನು ಹೇಳ್ತಾರೆ? ಲೌಕಿಕ ಜಗತ್ತಲ್ಲಿ ಏನು ಹೇಳ್ತಾರೆ? ಮನುಷ್ಯ ಜನ್ಮನೇ ದುರ್ಲಭ ಅಂತಾರೆ. ಯಾಕೆ? ಅವರು 84 ಲಕ್ಷ ಜೀವರಾಶಿಯ ಜ್ಞಾನ ತಿಳ್ಕೊಂಡಿರೋದ್ರಿಂದ ಇದು ಮನುಷ್ಯ ಜನ್ಮ ಸಿಕ್ಕಿದೆ, ದುರ್ಲಭ ಜನ್ಮ ಅಂತ ಹೇಳ್ಕೊಳ್ತಾರೆ. ವಾಸ್ತವಿಕವಾಗಿ ದುರ್ಲಭ ಜನ್ಮ ಯಾವುದು? ಬ್ರಾಹ್ಮಣ ಜನ್ಮ. ಹೀರೆ ಜೈಸೆ ತುಮ್ ಯಹಾ ಸಂಗಮ ಯುಗ ಪರ್ ಬಂತೆ ಹೋ. ವಜ್ರ ಸಮಾನ ಮೊದಲು ನೀವು ಸಂಗಮ ಯುಗದಲ್ಲಿ ಆಗೋದು. संगम युग कोई उस पानी के सागर व नदियों का नहीं है, नदियों को नहीं कहा जाता. रात दिन का फर्क है ना. संगम युग ಏನು ನೀರಿನ ಸಾಗರ ಅಲ್ಲ. संगम में कोई उस पानी का सागर व नदियों को नहीं कहा जाता. संगम युग ಅಂತ ನೀರಿನ ಸಾಗರಕ್ಕೂ ಹೇಳಲ್ಲ, ನದಿಗಳಿಗೂ ಹೇಳಲ್ಲ. ರಾತ್ ದಿನ का फर्क है ना. ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಆಗುತ್ತಲ್ವ ಇವಾಗ ಮನುಷ್ಯರು ಏನು ತಿಳ್ಕೊಂಡವ್ರೆ. ಬಾಬಾ ಏನು ಹೇಳ್ತಾರೆ? ब्रह्मपुत्र बड़े ते बड़े नदी है जो सागर में मिलती है. ಬ್ರಹ್ಮಪುತ್ರ ನದಿ ಬಹಳ ದೊಡ್ಡ ನದಿ. ಇದು ಯಾವುದು? ಸಮುದ್ರ ಜೊತೆ ಸೇರ್ಕೊಂಡ್ಬಿಡುತ್ತೆ. नदियाँ जाकर सागर में पड़ती है. तुम भी सागर से निकली हुई ज्ञान नदियाँ हो. ಇಲ್ಲಿ ಈ ಜಗತ್ತಲ್ಲಿ ನದಿಗಳೆಲ್ಲ ಹೋಗಿ ಸಾಗರ ಸೇರುತ್ತೆ. ಆದರೆ ನೀವು ನದಿಗಳು ಎಂಥವ್ರು? ಸಾಗರದಿಂದ ಹೊರಟಿರುವಂಥವ್ರು ನೀವು. ज्ञान सागर शिव बाबा है. ज्ञान सागर शिव बाबा. बड़े ते बड़े नदी, ಎಲ್ಲರಿಗಿಂತ ದೊಡ್ಡ ನದಿ ब्रह्म बाबा. इनका नाम ब्रह्मा है. सागर से इनका कितना मेल है. ಇವರ ಹೆಸರು ಬ್ರಹ್ಮ, ಸಾಗರ ಮತ್ತು ಇವರ ಹೆಸರು ಎರಡು ಎಷ್ಟು ಹೊಂದಾಣಿಕೆ. तुमको मालूम है नदियाँ कहाँ से निकलती हैं? सागर से निकलती है. सागर से ही निकलती है, फिर सागर में पड़ती है. सागर से सागर में पड़ती है. सागर में मीठा पानी खींचते हैं. ನದಿಗಳೆಲ್ಲ ಹೋಗಿ ಸಾಗರ ಸೇರುತ್ತೆ. ಸಾಗರದಿಂದ ಸಿಹಿಯಾದ ನೀರನ್ನ ತೆಗಿತಾರೆ. सागर के बच्चे फिर सागर में जाकर मिलते. ಹಾಗೆ ಇಲ್ಲಿ ಸಾಗರ ಮಕ್ಕಳೆಲ್ಲ ಸಾಗರ ಜೊತೆ ಹೋಗಿ ಸೇರ್ತಾರೆ. तुम भी ज्ञान सागर से निकले हुई हो, फिर सब वहाँ चली जाएंगे जहाँ वो रहते हैं. ನೀವು ಎಲ್ಲರೂ ಜ್ಞಾನ ಸಾಗರನಿಂದ ಹೊರಟಿರೋರು, ನೀವೆಲ್ಲಿಗೆ ಹೋಗ್ತೀರಾ ಇವಾಗೆಲ್ಲರೂ? ಅವರು ಎಲ್ಲಿದ್ದಾರೆ ಅಲ್ಲಿಗೆ. ಯಾರು? ಜ್ಞಾನ ಸಾಗರ. जहाँ वहाँ तुम आत्माएं भी रहती हो,
ज्ञान सागर आकर तुमको पवित्र मीठा बनाते हैं। ಅವರಿರೋ ಜಾಗಕ್ಕೆ ನೀವು ಹೋಗ್ತೀರಾ. ಆ ಜ್ಞಾನ ಸಾಗರ ಬಂದು ನಿಮ್ಮನ್ನು ಪವಿತ್ರ ಮತ್ತು ಮಧುರ ಮಾಡ್ತಿದ್ದಾರೆ. आत्मा जो कारी बन गई है उनको मीठा बनाते. ಆತ್ಮ ಏನು ಖಾರ ಉಪ್ಪಾಗ್ಬಿಟ್ಟಿದೆಯಲ್ಲ ಅದನ್ನು ಬಾಬರು ಸಿಹಿ ಮಾಡ್ತಾ ಇದ್ದಾರೆ. ಈಗ ಸಾಗರ ಮೊದಲು ಉಪ್ಪಿತ್ತು, ಇವತ್ತಿಗೂ ಅದನ್ನು ಸಿಹಿ ಮಾಡೋಕ್ಕೆ ಹೊರಡ್ತಾರೆ. ಆದರೆ ಆತ್ಮ ಇಲ್ಲಿ ಉಪ್ಪಾಗಿತ್ತು, ಶಿವಬಾಬರು ಸಿಹಿ ಮಾಡ್ತಿದ್ದಾರೆ. पांच विकार रूपी चीची नमकीन तुमसे निकल जाती है. ಆತ್ಮ ಹೆಂಗೆ ಉಪ್ಪಾಗಿತ್ತು? 5 ವಿಕಾರಗಳ ಉಪ್ಪು ನಿಮ್ಮಲ್ಲಿ ಸೇರ್ಕೊಂಡಿದೆಯಲ್ಲ ಅದೆಲ್ಲ ಬಿಟ್ಟೋಗ್ಬಿಡುತ್ತೆ. तो तुम तमो प्रधान से सतो प्रधान बन जाएंगे. ಆಗ ನೀವು ತಮೋ ಪ್ರಧಾನದಿಂದ ಸತ್ವ ಪ್ರಧಾನ ಆಗ್ಬಿಡ್ತೀರ. ಯಾವಾಗ 5 ವಿಕಾರಗಳು ತುಪ್ಪ 5 ವಿಕಾರಗಳೇನು ಸೇರಿಕೊಂಡು ಉಪ್ಪಾಗಿದ್ದೀರ, ಆ ಉಪ್ಪು ಬಿಟ್ಟು ಹೋದ್ಮೇಲೆ ನೀವು ತಮೋ ಪ್ರಧಾನದಿಂದ ಸತ್ವ ಪ್ರಧಾನರಾಗ್ತೀರ. ಬಾ ಪುರುಷಾರ್ಥ ಬೋಧ್ ಕರಾತೆ. ತಂದೆ ಅಂತೂ ತುಂಬಾ ಪುರುಷಾರ್ಥ ಮಾಡಿಸ್ತಾರೆ. तुम कितने सत्व प्रधान थे, स्वर्ग में रहते थे. ಬಾಬಾ ಹೇಳ್ತಾರೆ, ಮಕ್ಕಳ ನೀವೆಷ್ಟು ಸತ್ವ ಪ್ರಧಾನರಾಗಿದ್ರ, ಸ್ವರ್ಗದಲ್ಲಿ ಇರ್ತಿದ್ರ. ಸತ್ವ ಪ್ರಧಾನ ಆಗಿದ್ದಾಗ ಎಲ್ಲಿದ್ದಿದ್ದು? ಸ್ವರ್ಗದಲ್ಲಿ ಇರ್ತಿದ್ರ. तुम बिल्कुल चिच्ची बन गए हो. ಆ ಸ್ವರ್ಗದಲ್ಲಿದ್ದಂಥ ಆತ್ಮಗಳು ನೀವೀಗ ಸಂಪೂರ್ಣ ಕೊಳಕಾಗ್ಬಿಟ್ಟಿದ್ದೀರ. ರಾವಣ ने तुमको क्या बना दिया. ರಾವಣ ನೋಡಿ ನಿಮ್ಮನ್ನು ಹೇಗೆ ಮಾಡಿಬಿಟ್ಟಿದ್ದಾನೆ ಅಂತ. ಪುನಃ ಮಕ್ಕಳ ಮೇಲೆ ದೋಷ ಇಲ್ಲ ಬಾಬರಿಗೆ, ಅಲ್ಲೂ ಪ್ರೀತಿ. ಭಾರತ में ही गाया जाता है कि हीरे जैसा जन्म ಅಮೂಲ್ಯಕ. ಭಾರತದಲ್ಲೇ ಗಾಯನ ಇದೆ, ವಜ್ರ ಸಮಾನ ಜೀವನ ಭಾಳ ಅಮೂಲ್ಯ ಅಂತ. ಬಾಬಾ कहते रहते, तुम कौड़िया पिछाड़ी क्यों हैरान होते हो. ಬಾಬರು ಹೇಳ್ತಾರೆ, ನೀವು ಕವಡೆಯಿಂದ ಯಾತಕ್ಕೆ ತೊಂದರೆ ತಗೊಳ್ತೀರ? ಕವಡೆಯಿಂದ ಯಾಕೆ ಬೀಳ್ತೀರ? ಕವಡೆ ಯಾವುದು? कौड़ियों को जास्ती थोड़ी चाहिए. कौड़ेಗಳು ಜಾಸ್ತಿ ಬೇಕಾ? गरीब जट समझ जाते, साहूकार कहते अभी हमारे लिए यहाँ ही. ಈ ಜ್ಞಾನ ಅರ್ಥ ಮಾಡ್ಕೊಳ್ಳೋದು ಬಡವರು ಬೇಗ, ಶ್ರೀಮಂತರೇನು ಹೇಳ್ತಾರೆ, हम यहाँ ही स्वर्ग में, ಇಲ್ಲೇ ಸ್ವರ್ಗದಲ್ಲಿದ್ದೀವಿ ಅಂತಾರೆ. ಯಾರು? तुम बच्चे जानते हो जो भी मनुष्य मात्र है सबका इस समय ನೀವು ಮಕ್ಕಳು ಗೊತ್ತಿದೆ ಯಾರೆಲ್ಲ ಮನುಷ್ಯರಾತ್ಮರಿದ್ದಾರೆ ಅವರೆಲ್ಲ ಈ ಸಮಯದಲ್ಲಿ ಏನಾಗಿದ್ದಾರೆ? ಕೌಡಿ ಜೈಸ ಜನ್ಮ. ಎಲ್ಲರದೂ ಕೌಡೆ ಸಮಾನ ಜನ್ಮ. ಅವ್ರಿಗೆ ಹೇಳ್ಬಿಟ್ಟು ಆಮೇಲೆ ಬಾಬುರೇನು ಹೇಳ್ತಾರೆ, ತುಂಬ ಬಚ್ಚೆ ಬಿ ಅಂಬಿ ಐಸೈತೆ, ನಾವು ಕೂಡ ಹಾಗೆ ಇದ್ವಿ. ಹೇಗಿದ್ದಿದ್ದು? ಕೌಡೆ ಸಮಾನ. ಅಭಿ ಬಾಬಾ हमको क्या बनाते. ಎಮ್ ಆಬ್ಜೆಕ್ಟ್ ಏನಾ ಯೋಚನೆ ಮಾಡಬೇಕು. ಕವಡೆ ಸಮಾನ ಏನು ಬೆಲೆ ಇಲ್ದಂಗಿದ್ವಿ ಅಂಥ ಮಕ್ಕಳನ್ನ ಬಾಬಾ ತನ್ನ ಮಗು ಮಾಡಿಕೊಂಡು ಎಷ್ಟು ಶ್ರೇಷ್ಠನ ಮಾಡ್ತಿದ್ದಾರೆ. एम ऑब्जेक्ट तो है ना, हम नर से नारायण बनते,
भारत अब कौड़ी जैसे कंगाल है ना, ಭಾರತವಾಸಿ ಕೂತ್ಕೊಡಿ जानते हैं। ಈಗ ಬಾಬಾ ನಮಗೆ ಕೌಡೆ ಸಮಾನ ಆಗಿದ್ದವ್ರಿಗೆ ಜೀವನದಲ್ಲಿ ಏಮ್ ಆಬ್ಜೆಕ್ಟ್ ಕೊಟ್ಟು ಉದ್ದೇಶ ಕೊಟ್ಟು ನರರಿಂದ ನಾರಾಯಣನ ಮಾಡ್ತಿದ್ದಾರೆ. ಆದರೆ ಭಾರತ ಕೌಡೆ ಸಮಾನ ಕಂಗಾಲ ಆಗಿದೆ. ಭಾರತ ಆಗಿದೆ ಅಂದಮೇಲೆ ಭಾರತವಾಸಿ ಕೂತ್ಕೊಡಿ जानते हैं। ಇದೆಲ್ಲ ಭಾರತವಾಸಿಗಳೇನಾದ್ರು ಗೊತ್ತಾ? यहाँ तुम कितने साधारण अबलाए हो, ಇಲ್ಲಿ ಎಷ್ಟು ಸಾಧಾರಣ ಅಬಲೆಯರು. कोई बड़ा आदमी होगा तो उनको यहाँ बैठने की दिल नहीं होंगी. ಬಾಬಾ ಹೇಳ್ತಾನೆ, ನೀವೆಷ್ಟು ಸಾಧಾರಣ ಆತ್ಮಗಳು, ಇಲ್ಲಿ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದರೆ ಅವ್ರು ನಿಮ್ಮ ಜೊತೆಲಿ ಕೂತ್ಕೊಳ್ಳೋಕೆ ಇಷ್ಟನೇ ಆಗಲ್ಲ. जहाँ बड़े बड़े आदमी सन्यासी गुरु आदि लोग होंगे वहाँ के बड़ी बड़ी सभा में जाएंगे. ನೀವು ಸಾಧಾರಣ ಆತ್ಮಗಳ ಮಧ್ಯದಲ್ಲಿ ಯಾರಿಗೂ ಬರೋಕ್ಕೆ ಇಷ್ಟ ಆಗಲ್ಲ. ಇನ್ನು ಯಾರ್ಯಾರು ದೊಡ್ಡ ದೊಡ್ಡ ಗುರುಗಳಿದ್ದಾರೆ, ಸಾಧು ಸಂತರಿದ್ದಾರೆ, ಅವರೆಲ್ಲ ಅವರಿರೋ ಸಭೆಗೆ ಈ ಪ್ರಪಂಚದಲ್ಲಿ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವರು ಕೂತ್ಕೊಳ್ತಾರೆ. बाप भी कहते हैं मैं गरीब निवास हूँ. कहते हैं भगवान गरीबों का रक्षा करते हैं. ಬಾಬೂರು ಸ್ವಯಂ ಹೇಳ್ತಾರೆ, ನಾನು ಬಡವರ ಬಂಧು ಆಗಿದ್ದೀನಿ. ಅದರಿಂದ ಅನೇಕರು ಪ್ರಪಂಚದಲ್ಲೂ ಹೇಳ್ತಾರೆ ಭಗವಂತ ಬಡವರಿಗೆ ಎಷ್ಟೊಂದು ರಕ್ಷಣೆ ಕೊಡ್ತಾನೆ ಅಂತ. ಅಭಿ ತುಮ್ ಜಾನ್ತೆ ಹೋ, ಈಗ ನಿಮಗೆ ಗೊತ್ತಾಗಿದೆ. ಈಗ ಏನು ಗೊತ್ತಾಯ್ತು? ಏನು ಗೊತ್ತಾಯ್ತು? ಹಮ್ ಕಿತ್ತೇ ಸಾಹುಕಾರ ಥೇ ಅಭಿ ಫಿರ್ ಬಂತೆ ಹೈ. ನಾವೇ ದೊಡ್ಡ ಶ್ರೀಮಂತರಾಗಿದ್ವಿ, ಈಗ ಪುನಃ ಆಗ್ತಿದ್ದೀವಿ ಅಂತ. बाप लिखते भी है पद्मापदम पति बनते हो. ನೀವು ಅಪರಿಮಿತ ಅತುಳಧನ ಸಂಪತ್ ಭರಿತರಾಗೋದು ನೀವು. वहाँ पर ಮಾರಾಮಾರಿ नहीं होती है. ಅಲ್ಲಿ ಎಷ್ಟೇ ಸಂಪತ್ತಿದ್ರೂ, ಸಂಪತ್ತಿನ ಮಾಲೀಕರಾದರೂ ಅದು ಯಾರು ಪರಸ್ಪರ ಯುದ್ಧ ಅಥವಾ ಗಲಾಟೆಗಳು, ಕೋರ್ಟು ಕಚೇರಿಗಳು, ಗೊಂದಲಗಳು ಏನಿಲ್ಲ. ಎಲ್ಲಿ ನೀವೆಷ್ಟು ದೊಡ್ಡ ಶ್ರೀಮಂತರಾಗಿರ್ತೀರಲ್ಲ, ಇಲ್ಲಿ ನೋಡಿ ದೊಡ್ಡ ದೊಡ್ಡ ಶ್ರೀಮಂತರಾದರೆ ಏನಾಗುತ್ತೆ? ಅಷ್ಟೇ ದೊಡ್ಡ ಗಲಾಟೆ, ಅವ್ರು ಟ್ಯಾಕ್ಸು ಕೊಡಬೇಕು, ಮತ್ತು ಅವ್ರ ಹಿಂದೆ ಅನೇಕರು ದೊಡ್ಡ ದೊಡ್ಡ ಗಲಾಟೆನೂ ಮಾಡ್ತಾರೆ. ಅವ್ರ ಸಂಬಂಧಿಕರೇ ಕೊಟ್ಟು ಕಚೇರಿಗೆ ಹತ್ಬಿಟ್ಟಿರ್ತಾನೆ. यहाँ तो देखो पैसे के पीछे कितना मारी मारी. ಇಲ್ಲಿ ಹಣದಿಂದ ಎಷ್ಟು ದೊಡ್ಡ ಗಲಾಟೆ ನಡೀತಾ ಇದೆ ಈ ಪ್ರಪಂಚದಲ್ಲಿ. ಏನು ಮಾಡ್ತಾ ಇದ್ದಾರೆ ಪ್ರಪಂಚದಲ್ಲಿ ಹಣದಿಂದ? ನೀವು ಯಾವ ಆಫೀಸ್ಗೆ ಹೋದ್ರೂ रिश्वत कितनी मिलती है? ಬಾಯಿ ಬಿಟ್ಟು ಕೇಳ್ತಾರಂತೆ, ನಾಚಿಕೆ ಇದೆ. ದುಡ್ಡು ಕೊಟ್ಟರೆ ಅವ್ರ ಪೇಪರ್ ಪಾಸ್ ಮುಂದೆ ಕಳಿಸ್ತಾರೆ, ಇಲ್ಲಾಂದರೆ ಅಲ್ಲೇ ಇರ್ತಾರೆ. ಯಾರ್ಯಾರು ಯಾವ್ಯಾವ ಹಂತದಲ್ಲಿದ್ದಾರೆ ಅವರು ಅಷ್ಟಷ್ಟು ಲಂಚ ತಗೊಳ್ತಾರೆ. ದೊಡ್ಡ ಹಂತದಲ್ಲಿರೋ ದೊಡ್ಡ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಲಂಚ, ಚಿಕ್ಕ ಚಿಕ್ಕವರೆಲ್ಲ
ಸ್ವಲ್ಪ ಪೊಲೀಸ್ನವ್ರು ನೋಡಿ ಕೆಲವು ಸರಿ 100 ರೂಪಾಯಿ ಕೊಟ್ಟರು ಸಾಕು ಬಿಟ್ಬಿಡ್ತಾರೆ. पैसे तो मनुष्यों को चाहिए ना. तुम बच्चे जानते हो बाबा हमारा खजाना भरपूर कर देते. ಇವತ್ತಿಷ್ಟು ಹಣದಿಂದ ಗಲಾಟೆ ನಡೀತಾ ಇರೋದು ಯಾಕೆ? ಎಲ್ರಿಗೂ ದುಡ್ಡು ಬೇಕಲ್ವ. ಆದರೆ ನಮಗೆ ಗೊತ್ತಿದೆ ಬಾಬಾ ನಮಗೆ ನಮ್ಮ ಖಜಾನೆಯೇ ತುಂಬ್ತಾ ಇದ್ದಾರೆ. ಪ್ರಪಂಚದ ರೀತಿಯಲ್ಲಿ ನಾವು ಹೋಗಿ ತಪ್ಪುಗಳು ಮಾಡಿ ಪಾಪಕರ್ಮ ಮಾಡಿ ದುಡ್ಡು ಸಂಪಾದನೆ ಮಾಡೋ ಅಗತ್ಯ ಇಲ್ಲ. आधा कल्प के लिए जितना चाहिए उतना ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮಗೆ ಅರ್ಧ ಕಲ್ಪಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಲೋ ಹಣ ಪಡ್ಕೊಳ್ಳಿ, ನೀವು ಧನ ಪಡ್ಕೊಳ್ಳಿ, ಅರ್ಧ ಕಲ್ಪಕ್ಕೆ ಎಷ್ಟು ಬೇಕೋ ಅಷ್ಟು. ಪರಂತು ಹಂಗೆ ಬಾಬುರೇನು ಪರಂಧಾಮದಿಂದ ದನ ತಗೊಳ್ಳಿ ಅಂತ ಉದುರಿಸಲ್ಲ. ಆದರೆ ಕಂಡೀಷನ್ ಏನು? ಪರಂತು ಪೂರಾ ಪುರುಷಾರ್ಥ ಕರೋ. ಅರ್ಧ ಕಲ್ಪಕ್ಕೆ ಎಷ್ಟು ಬೇಕಾದ್ರೂ ಧನ ಪಡ್ಕೊಳ್ಳಿ, ಆದರೆ ಮೊದಲು ಪೂರ್ಣ ಪುರುಷಾರ್ಥ ಮಾಡಿ. ಗಫಲತ್ ನೈ ಕರೋ, ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಅವಾಗ ಸಿಗೋದು ಎಷ್ಟು ಬೇಕೋ ಅಷ್ಟು. कहा जाता है ना, फॉलो फादर. फादर को फॉलो करो तो ये जाकर बनेंगे. ನಿಮಗೆ ತಂದೆಯನ್ನು ಅನುಸರಣೆ ಮಾಡಿ ಅಂತ ಹೇಳಲಾಗುತ್ತಲ್ವ. ಬ್ರಹ್ಮ ತಂದೆಯನ್ನು ಅನುಸರಣೆ ಮಾಡಿದ್ರೆ ನೀವು ನಾರಾಯಣರಾಗ್ತೀರ. ನರಸೆ ನಾರಾಯಣ ನರಸೆ ಲಕ್ಷ್ಮಿ ಭಾರಿ ಇಮ್ತಿಹಾನ್. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗಬೇಕು ಅಂದರೆ ದೊಡ್ಡ ಪರೀಕ್ಷೆ ಅದು. इसमें जरा भी गफलत नहीं करनी चाहिए. ನರನಿಂದ ನಾರಾಯಣ ಆಗಬೇಕಾದ್ರೆ, ನಾರಿಯಿಂದ ಲಕ್ಷ್ಮಿ ಆಗಬೇಕಾದ್ರೆ ಇಷ್ಟು ದೊಡ್ಡ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂದರೆ ಏನೂ ತಪ್ಪು ಮಾಡೋಂಗಿಲ್ಲ. बाप श्रीमत देते हैं तो फिर उस पर चलना है. ಅದಕ್ಕಾಗಿ ತಂದೆ ಶ್ರೀಮತ ಕೊಡ್ತಾರೆ, ಅದರಂತೆ ನಡ್ಕೊಳ್ಬೇಕು. ಕಾಯ್ದೆ ಕಾನೂನು ಕಾ ಉಲ್ಲಂಘನೆ ಕರ್ನ. ಕಾನೂನುಗಳು ಬಾಬೋರೇನೇನು ಹೇಳ್ಕೊಡ್ತಾರೆ ಅದನ್ನು ಉಲ್ಲಂಘನೆ ಮಾಡಬಾರ್ದು. ಶ್ರೀಮತ್ ಸೇ ಹಿ ತುಮ್ ಶ್ರೀ ಬಂತೇವು, ಮಂಜಿಲ್ ಬಹುತ್ ಬಡಿ ಹೈ. ಶ್ರೀಮತದಿಂದ ನೀವು ಶ್ರೀ ಆಗ್ತಾ ಇದ್ದೀರಾ. ಈ ಗುರಿ ಭಾಳ ದೊಡ್ಡದು. अपना रोज़ का ಖಾತಾ ರಖೋ. ಅದರಿಂದ ಇಷ್ಟು ದೊಡ್ಡ ಗುರಿ ಮುಟ್ಟಬೇಕು ನೀವು ಅಂದರೆ ನಿಮ್ಮ ನಿತ್ಯ ಕರ್ಮದ ಖಾತೆ ಚಾರ್ಟ್ ಇಟ್ಕೊಳ್ಳಿ. ಕಮಾಯಿ ಕಿ ಯಾ ನುಕ್ಸಾನ್ ಕಿಯಾ. ಆ ಚಾರ್ಟಲ್ಲಿ ಏನು ಬರಿಬೇಕು? ನಾನು ಸಂಪಾದನೆ ಮಾಡಿಕೊಂಡು ಅಥವಾ ನಷ್ಟ ಮಾಡಿಕೊಂಡು. ಬಾಪ್ ಕೋ ಯಾದ್ ಕಿಯಾ ನಾನು ತಂದೆ ನೆನಪು ಮಾಡಿದ್ನ, ಎಷ್ಟು ಜನರಿಗೆ ಮಾರ್ಗ ತೋರಿಸಿದ್ದೀನಿ. ಅಂದೋನ್ಕೆ ಲಾಟಿ ತುಮ್ಮೋನ. ಕುರುಡರಿಗೆ ಕೋಲು ನೀವೇ ಅಲ್ವಾ. ತುಮಕೋ ಜ್ಞಾನ ಕಾ ತೀಸರಾ ನೇತ್ರ ಮಿಲ್ತಾ ಹೈ. ನಿಮಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಅಚ್ಚಾ. मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को नमस्ते नमस्ते. ಇವತ್ತು ಧಾರಣೆ ಏನು ಹೇಳ್ಕೊಟ್ರು? ಯಾರು ಹೇಳ್ತೀರಿ? ಏನು ಹೇಳ್ಕೊಟ್ರು ಹೇಳಿ? ಆತ್ಮಣ್ಣ ಹೇಳ್ತಿದ್ದೀರ.
बाप जैसा बाप मीठा है ऐसे मीठा बन सबको सुख देना है. ತಂದೆ ಹೆಂಗೆ ಸಿಹಿ ಆಗಿದಾರೋ ಆ ರೀತಿ ಸಿಹಿ ಆಗಿ ಎಲ್ರಿಗೂ ಸುಖ ಕೊಡಬೇಕು. कोई भी अकर्तव्य कार्य नहीं करनी है. ಯಾವುದೇ ಅಕರ್ತವ್ಯವಾದ ಕರ್ಮವನ್ನು ಮಾಡಬಾರ್ದು. उत्तम से उत्तम कल्याण का ही कार्य करना. ಅತಿ ಶ್ರೇಷ್ಠವಾದ ಉತ್ತಮವಾದ ಕಲ್ಯಾಣದ ಕಾರ್ಯನೇ ಮಾಡಬೇಕು. ತಂದೆ ಹೆಂಗೆ ಮಧುರನ ಮಕ್ಕಳು ಹಾಗೆ ಮಧುರ ಆಗಿ ಎಲ್ರಿಗೂ ಸುಖ ಕೊಡಬೇಕು. ಯಾವುದೇ ಅಕರ್ತವ್ಯದ ಕಾರ್ಯ ಮಾಡಬಾರ್ದು. ಅತಿ ಉತ್ತಮರಾಗಿ ಕಲ್ಯಾಣದ ಕಾರ್ಯನೇ ಮಾಡಬೇಕು. ಎರಡನೇ ಪಾಯಿಂಟ್ ಇನ್ನೇನು ಹೇಳಿದ್ರು? ಕೌಡಿಯೋಂ ಕೆ ಪೀಚಾಡಿ ಹೆರಾನ್ ನೈವನ. ಕವಡೆಗಳಿಂದ ಹೋಗಿ ತೊಂದರೆ ತಗೊಳಕ್ಕೆ ಹೋಗಬೇಡಿ. पुरुषार्थ कर अपने जीवन हीरे जैसा बनाना. ಪುರುಷಾರ್ಥ ಮಾಡಿ ನಿಮ್ಮ ಜೀವನನ ವಜ್ರ ಸಮಾನ ಮಾಡ್ಕೋಬೇಕು. ಗಫಲತ್ नहीं करने. ತಪ್ಪು ನಡೆಯಂಗಿಲ್ಲ. ಕವಡೆಗಳಿಂದ ತೊಂದರೆ ತಗೊಳ್ಬೇಡಿ. ಪುರುಷಾರ್ಥ ಪೂರ್ಣ ಮಾಡಿ ನಿಮ್ಮ ಜೀವನನ ವಜ್ರ ಸಮಾನ ಮಾಡ್ಕೊಳ್ಳಿ. ತೊಂದರೆ ತಪ್ಪುಗಳನ್ನ ಮಾಡಬೇಡಿ. वरदान. चैलेंज और प्रैक्टिकल की समानता द्वारा स्वयं को पापों से सेफ रखने वाले विश्व सेवादारी भाव. ಚಾಲೆಂಜ್ ಮತ್ತು ಪ್ರಾಕ್ಟಿಕಲನ್ನ ಸಮಾನತೆಯ ಮೂಲಕ, ಸವಾಲು ಮತ್ತು ಜೀವನ, ಪ್ರಾಕ್ಟಿಕಲ್ ಜೀವನ, ಇದೆರಡರ ಸಮಾನತೆಯ ಮೂಲಕ ಸ್ವಯಂ ಕೋ ಪಾಪೋं से सेफ रखने वाले, ಸ್ವಯಂವನ್ನು ಪಾಪಗಳಿಂದ ಸುರಕ್ಷಿತವಾಗಿಟ್ಟುಕೊಳ್ಳುವಂತಹ ವಿಶ್ವ ಸೇವಾದಾರಿ ಬಹು ವಿಶ್ವ ಸೇವಾದಾರಿಗಳಾಗಿ ಸವಾಲು ಮತ್ತು ಕಾರ್ಯರೂಪದ ಜೀವನವನ್ನು ಸಮಾನತೆಯ ಮೂಲಕ ಸ್ವಯಂವನ್ನು ಪಾಪಗಳಿಂದ ಸುರಕ್ಷಿತವಾಗಿಟ್ಟುಕೊಳ್ಳುವಂತಹ ವಿಶ್ವ ಸೇವಾದಾರಿಯಾಗಿ, ವಿಶ್ವ ಸೇವಾದಾರಿ ಆಗ್ಬೇಕಾದ್ರೆ ಏನು ಮಾಡಬೇಕು? ಚಾಲೆಂಜ್ ಮತ್ತು ಪ್ರಾಕ್ಟಿಕಲ್, ಸವಾಲು ಮತ್ತು ಪ್ರಾಕ್ಟಿಕಲ್ ಜೀವನ ಏನು ಕರ್ಮದ ಜೀವನ ಕಾರ್ಯರೂಪದಲ್ಲಿ ತರಬೇಕು, ಅದೆರಡೂ ಸಮವಾಗಿರಬೇಕು. ಆ ಮೂಲಕ ಪಾಪ ಮಾಡೋದ್ರಿಂದ ಸೇಫ್ ಆಗಿರ್ಬೋದು. ಪಾಪ ಮಾಡೋದು ತಪ್ಪೋಗುತ್ತೆ, ಸುರಕ್ಷಿತವಾಗಿರ್ಬೋದು. ಆಗ ಮಾತ್ರ ನೀವು विश्व सेवादारी ಆಗ್ಬೋದು. आप बच्चे जो चैलेंज करते हो उस चैलेंज और प्रैक्टिकल जीवन में समानता हो. ನೀವು ಮಕ್ಕಳೇನು ಚಾಲೆಂಜ್ ಮಾಡ್ತೀರಲ್ಲ, ಎಲ್ರಿಗೂ ಏನು ಚಾಲೆಂಜ್ ಮಾಡ್ತೀರ? ನಾವು ನಮ್ಮ ಮನ ವಚನ ಕರ್ಮದಲ್ಲಿ ಪವಿತ್ರವಾಗಿದ್ದು ನಮ್ಮ ತನು ಮನಧನದಿಂದ ಭಾರತನ ಸ್ವರ್ಗ ಮಾಡ್ತೀವಿ ಅಂತ ಚಾಲೆಂಜ್ ಅಲ್ಲ, ಗೃಹಸ್ಥದಲ್ಲಿದ್ದು ಪವಿತ್ರವಾಗಿರ್ತೀವಿ ಅಂತ.
ಏನು ಪ್ರಪಂಚದ ಮುಂದೆ ಹೇಳ್ತೀರ ನಾವು ಹಿಂಗೆ ಮಾಡ್ತೀವಿ ಅಂತ, ಅದನ್ನು ಕಾರ್ಯರೂಪದಲ್ಲಿ ತನ್ನಿ. ಆಗ ನೀವು ಪುನಃ ಪಾಪ ಮಾಡೋದ್ರಿಂದ ಸುರಕ್ಷಿತ ಆಗ್ಬಿಡ್ತೀರ. ಹೇಳೋದನ್ನು ಮಾಡಿಬಿಟ್ರೆ, ಹೇಳೋದೊಂದು ಮಾಡೋದೊಂದು ಮಾಡಿದ್ರೆ ತಾನಾಗೆ ಪಾಪ ಕರ್ಮಗಳಾಗ್ಬಿಡುತ್ತೆ. ಆಗ ನೀವು ಹೇಳಿದ್ದನ್ನೇ ಮಾಡಿದ್ರೆ ಪಾಪ ಮಾಡೋದ್ರಿಂದ ಸೇಫ್ ಆಗಿಬಿಡ್ತೀರ, ಸುರಕ್ಷಿತ ಆಗ್ಬಿಡ್ತೀರ. ಆಗ ನೀವು ವಿಶ್ವ सेवादारीಗಳಾಗ್ಬೋದು. आप बच्चे जो चैलेंज करते हो, उस चैलेंज और प्रैक्टिकल जीवन में समानता हो, नहीं तो पुण्य आत्मा के बजाय बोझ वाली आत्मा बन जाएंगे. ನೀವು ಮಕ್ಕಳೇನು ಚಾಲೆಂಜ್ ಮಾಡ್ತಿರಲ್ಲ, ಆ ಚಾಲೆಂಜು ಮತ್ತು ಪ್ರಾಕ್ಟಿಕಲ್ ಜೀವನ ಸಮಾನವಾಗಿರಲಿ. ಇಲ್ಲದೇ ಇದ್ದರೆ ಪುಣ್ಯಾತ್ಮರ ಬದಲಿಗೆ ಹೊರೆ ಹೊತ್ಕೊಳ್ಳೋವಂಥ ಆತ್ಮರಾಗ್ಬಿಡ್ತೀರ. इस पाप और पुण्य की गति को जानकर स्वयं को सेफ रखो. ಈ ಪಾಪ ಮತ್ತು ಪುಣ್ಯದ ಗತಿಯನ್ನು ಅರ್ಥ ಮಾಡಿಕೊಂಡು ಸ್ವಯಂವನ್ನು ಸುರಕ್ಷಿತವಾಗಿಟ್ಕೊಳ್ಳಿ. ಏನು ಮಾಡಬೇಕು ಸದ? ಪಾಪ ಮತ್ತು ಪುಣ್ಯದ ಗತಿಯನ್ನು ತಿಳಿದು ಸ್ವಯಂವನ್ನು ಸೇಫಾಗಿಟ್ಕೊಳ್ಳಿ. संकल्प में भी, क्योंकि संकल्प में भी किसी भी विकार की कमजोरी, व्यर्थ बोल, व्यर्थ भावना, घृणा व ईर्ष्या भावना पापों के खाते को बढ़ाते हैं. ಯಾಕೆಂದರೆ ಸಂಕಲ್ಪದಲ್ಲಿ ಯಾವುದಾದ್ರೂ ವಿಕಾರದ ನಿಶಕ್ತತೆ ಇದ್ದರೆ ನಿಮ್ಮಲ್ಲಿ, ಆಗ ನೀವು ಆಡೋ ಮಾತು ವ್ಯರ್ಥವಾಗುತ್ತೆ, ನಿಮ್ಮ ಭಾವನೆ ವ್ಯರ್ಥವಾಗಿರುತ್ತೆ, ನಿಮಗೆ ತಿರಸ್ಕಾರದ ಭಾವನೆ ಬರುತ್ತೆ, ನಿಮ್ಮಲ್ಲಿ ಈರ್ಷೆಯ ಭಾವನೆ ಬರುತ್ತೆ. ಅವಾಗೇನಾಗುತ್ತೆ? ಪಾಪಕ್ಕೆ ಖಾತೆ ಕೋ ಬಡಾತಿ ಹೈ, ಪಾಪದ ಖಾತೆ ಹೆಚ್ಚಿಸ್ಬಿಡುತ್ತೆ. ಯಾವಾಗ ಚಾಲೆಂಜ್ ಮಾಡಿದ್ದನ್ನ ಪ್ರಾಕ್ಟಿಕಲಾಗಿ ತರದೇ ಇದ್ದರೆ ಪುಣ್ಯಾತ್ಮರಾಗೋಕ್ಕೆ ಬದಲು ಹೊರೆ ಹೊತ್ಕೊಳ್ಳೋ ಆತ್ಮರಾಗ್ಬಿಡ್ತೀರಿ. ಪಾಪ ಮತ್ತು ಪುಣ್ಯದ ಗತಿ ಗೊತ್ತಿಲ್ಲದಿದ್ರೆ ನೀವು ಸೇಫಾಗಿರೋಕ್ಕಾಗಲ್ಲ. ಅದನ್ನು ತಿಳ್ಕೊಂಡು ಸೇಫಾಗಿರಿ. ಸಂಕಲ್ಪದಲ್ಲೂ ಏನಾದ್ರು ವಿಕಾರಗಳ ನಿಶಕ್ತತೆ ಇದ್ದರೆ, ಕರ್ಮದಲ್ಲ ಸಂಕಲ್ಪದಲ್ಲೂ ಇದ್ದರೆ, ಆಗ ವ್ಯರ್ಥ ಮಾತು, ವ್ಯರ್ಥ ಭಾವನೆ, ತಿರಸ್ಕಾರ, ಈರ್ಷಾ ಭಾವನೆಗಳು ನಿಮಗೆ ಇನ್ನೂ ಪಾಪದ ಖಾತೆಯನ್ನು ಹೆಚ್ಚಿಸ್ಬಿಡುತ್ತೆ. इसलिए पुण्यात्मा भाव का वरदानों द्वारा स्वयं को सेफ रख विश्व सेवादारी बनो. ಆದ್ದರಿಂದ ಪುಣ್ಯಾತ್ಮ ಭವ ಎಂಬ ವರದಾನದ ಮೂಲಕ ನಿಮ್ಮನ್ನು ಸುರಕ್ಷಿತವಾಗಿ ಇಟ್ಕೊಂಡು विश्व सेवादारीಗಳಾಗಿ संगठित रूप में एकमत एक स्थिति का अनुभव कराओ. ನಿಮ್ಮೆಲ್ಲರ ಸಂಘಟನೆಯ ರೂಪದಲ್ಲಿ ಏಕಮತದಂತೆ ನಡೆಯೋರಾಗಿ ಏಕರಸ ಸ್ಥಿತಿಯಲ್ಲಿರುವಂಥ ಅಭ್ಯಾಸ ಮಾಡಿ ಎಲ್ರಿಗೂ ಅನುಭವ ಮಾಡಿಸಿ. ಹೋಮ್ವರ್ಕು ಏನೇನು ಹೇಳಿದ್ರು? ಚಾಲೆಂಜ್ ಮತ್ತು ಪ್ರಾಕ್ಟಿಕಲ್ಲು ಸಮಾನವಾಗಿರಬೇಕು. ಆಮೇಲೆ ಪುಣ್ಯವನ್ನು ಮಾಡೋಕ್ಕೆ ಬದಲು ಎರಡು ಸಮಾನವಾಗಿಲ್ಲದೆ ಇದ್ದರೆ, ಪುಣ್ಯಾತ್ಮರಾಗೋಕ್ಕೆ ಬದಲಾಗಿ
ಹೊರೆ ಆತ್ಮ, ಬೋಜಾತ್ಮ ಆಗ್ಬಿಡ್ತೀರ, ಬೋಜ ಹೊತ್ಕೊಳ್ಳೋಂಥವ್ರು ಆಗ್ಬಿಡ್ತೀರ. ಅದರಿಂದ ಪಾಪ ಪುಣ್ಯ ಏನು ಅಂತ ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ಸೇಫಾಗಿ ಇಟ್ಕೊಳ್ಳಿ. ಏಕೆಂದರೆ ಸಂಕಲ್ಪದಲ್ಲೂ ಏನಾದ್ರು ಒಂದು ವೇಳೆ ವಿಕಾರದ ನಿಶಕ್ತತೆ ನಿಮಗಿದ್ದರೆ, ಪದೇ ಪದೇ ಸಂಕಲ್ಪದಲ್ಲೇ ಕೆಟ್ಟ ವಿಕಾರಿ ಗುಣಗಳು ಕೆಟ್ಟ ಮನಸ್ಸಲ್ಲಿ ಬರ್ತಾಯಿದ್ರೆ ಆವಾಗ ಅವ್ರ ಬಾಯಿನಲ್ಲಿ ಏನು ಬರುತ್ತೆ? ವ್ಯರ್ಥ ಮಾತು, ವ್ಯರ್ಥ ಭಾವನೆ, ತಿರಸ್ಕಾರ, ಹೊಟ್ಟೆ ಕಿಚ್ಚು, ಇವುಗಳೆಲ್ಲ ಇನ್ನೂ ಪಾಪನ ನಿಮಗೆ ಹೆಚ್ಚಿಸ್ತಾ ಹೋಗುತ್ತೆ. ಆದ್ದರಿಂದ ಪುಣ್ಯಾತ್ಮ ಭವ ಎಂಬ ವರದಾನ ಇದೆಯಲ್ಲ, ಆ ವರದಾನದ ಮೂಲಕ ನಿಮ್ಮನ್ನು ನೀವು ಸೇಫಾಗಿ ಇಟ್ಕೊಂಡು ವಿಶ್ವ ಕಲ್ಯಾಣಕಾರಿಗಳಾಗಿ ಸಂಘಟನೆಯ ರೂಪದಲ್ಲಿ ಏಕಮತ ಏಕರಸ ಸ್ಥಿತಿಯ ಅನುಭವನ ಮಾಡಿಸಿ. स्लोगन: पवित्रता की क्षमा चारों ओर जलाओ तो बाप को सहज देख सकेंगे. ಪವಿತ್ರತೆಯ ಬೆಳಕನ್ನು ನಾಲ್ಕು ಕಡೆ ಹಚ್ಚಿ ಆಗ ತಂದೆಯನ್ನು ಅವರು ಸಹಜವಾಗಿ ನೋಡ್ತಾರೆ. ಹೆಂಗೆ ಪವಿತ್ರತೆಯ ಬೆಳಕು ಹಚ್ಚೋದು, ದೀಪ ಹಚ್ಚೋದು? ಪವಿತ್ರತೆಯ ದೀಪ ನಾಲ್ಕು ಕಡೆ ಹಚ್ಚಿ ಅಂತಾರೆ ಬಾಬುರು. ಹೆಂಗೆ ಹಚ್ಚೋದು? ಬಾಬುವ್ರ ಮಕ್ಕಳ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ಸಂದರ್ಭದಲ್ಲೂ ಪವಿತ್ರತೆಯ ದೀಪನ ಹಚ್ಚಿದ್ರೆ ಆ ಪರಮ ಪವಿತ್ರ ತಂದೆ ಯಾರು ಅಂತ ಎಲ್ಲರೂ ಸಹಜವಾಗಿ ನೋಡ್ತಾರೆ. ಅಂದ ಬಾಬುವ್ರು ನೋಡಬೇಕು ಪ್ರಪಂಚದ ಆತ್ಮಗಳು ಅಂದರೆ ನಮ್ಮ ಜೀವನದಲ್ಲಿ ಪವಿತ್ರತೆಯ ದೀಪನ ಹಚ್ಕೊಳ್ಬೇಕು.